ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕರ್ತನು ಈ ಸಾಯಂಕಾಲ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ನಾವು ಪ್ರಾರ್ಥನೆಗೆ ಹೋಗೋಣ. ಹಿರಿಯರಾದಂತಹ ಲೋಕೇಶ್ ಅವರು ನಮಗೆ ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಗುಡ್ ಈವ್ನಿಂಗ್ ಪಕ್ಷ ಇದ್ದೀನಿ. ಗುಡ್ ಈವ್ನಿಂಗ್. ಹಾಡುನು ಆಡ್ಬೋದಾ? ಪ್ರಯತ್ನ ಮಾಡಿ. ಆಡ್ಬೋದು, ಖಂಡಿತವಾಗಿ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ಸ್ವಾಮಿ, ಈ ಸಂಜೆಯ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸಿ ಕೊಂಡಾಡುವಂತ ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು ಸ್ವಾಮಿ. ಕರ್ತನೆ, ಬೆಳಗ್ಗೆಯಿಂದ ಸಂಜೆಯವರು, ಸಂಜೆಯಿಂದ ಬೆಳಗ್ಗೆವರು ಸ್ವಾಮಿ, ನೀವು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಆಶೀರ್ವದಿಸಿ ವಾಕ್ಯಗಳ ಮುಖಾಂತರ ನಮ್ಮನ್ನು ನಡೆಸಿ ಎಲ್ಲಾ ಕೇಡು ಗಂಡಾಂತರಗಳನ್ನು ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿದಂತ ತಂದೆಯೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಈ ಒಂದು ಪ್ರಾರ್ಥನೆ ಅಬ್ರಹಾಮ, ಇಸಾಕ, ಯಾಕೋಬನ ದೇವರಿಗೆ ನೀವು ಆಶೀರ್ವಾದ ಮಾಡದಂತೆ ನಮಗೂ ಕೂಡ ಸ್ವಾಮಿ ನಿನ್ನ ಆಶೀರ್ವಾದ, ನಿಮ್ಮ ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನವು ಕೂಡ ನಮಗೆ ನೀವು ದಯಪಾಲಿಸಿಕೊಡ್ಬೇಕಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ತಂದೆ. ಅಪ್ಪ ತಂದೆಯೇ, ಈ ಒಂದು ಸಮಯದಲ್ಲಿ ನಾವು ನಿಮ್ಮ ಮಕ್ಕಳಾಗಿ ನಿಮ್ಮಲ್ಲಿ ಬೇಡುವಾಗ ಸ್ವಾಮಿ, ನಮ್ಮ ಬೇಡಿಕೆಗಳನ್ನು ನೀನು ಲಾಲಿಸಪ್ಪ, ಸದುತ್ತರನ್ನು ಕೊಡು ಸ್ವಾಮಿ. ಈ ಕಾರ್ಯಕ್ರಮ ನಡೆಸಿಕೊಡೋದಂತ ಬೋಧಕರಾದ ರಾಜು ಪಾಸ್ಟರ್ನು, ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವಿಸು. ಈ ಒಂದು ಕಾರ್ಯಕ್ರಮ ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ಕರ್ತ, ನಿನ್ನ ಅಭಯಸ್ಥವನ್ನು ಚಾಚಿ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ತಲುಪುವಂತೆ ಸ್ವಾಮಿ ನೀನು ಅದ್ಭುತ ಕಾರ್ಯವನ್ನು ಮಾಡಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಒಂದು ಸಮಯದಲ್ಲಿ ನಮಗೆ ವಾಕ್ಯಗಳನ್ನು ತಿಳಿಸಿಕೊಡುವಂತ ಬೋಧಕರನ್ನು ಆಶೀರ್ವಾದ ಮಾಡಪ್ಪ. ಅವರ ಕುಟುಂಬವನ್ನು ಆಶೀರ್ವಿಸು, ಅವ್ರ ಮಕ್ಕಳನ್ನು ಆಶೀರ್ವಿಸು. ಅವ್ರ ಬಾಯಿಂದ ಬರುವಂತ ಒಂದೊಂದು ವಾಕ್ಯಗಳು ಸ್ವಾಮಿ ಒಳ್ಳೆ ಆಲೋಚನೆಯಿಂದ, ಒಳ್ಳೆ ಜ್ಞಾನದಿಂದ ಬರುವಂತ ವಾಕ್ಯಗಳಾಗಿರ್ಲಿ ಸ್ವಾಮಿ. ಆ ವಾಕ್ಯಗಳ ಗುಣಾರ್ಥಗಳು ನಾವು ಅರ್ಥಕೊಂಡು ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರು ಅರ್ಥಕೊಂಡು ಈ ವಾಕ್ಯಗಳ ಪ್ರಕಾರ ಜೀವಿಸುವಂತೆ ಪ್ರತಿಯೊಬ್ಬರನ್ನು ನೀನು ಕಾರ್ಯ ಮಾಡಪ್ಪ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಒಂದು ಸಭೆಗೆ ಬರಬೇಕಾಗಿರೋ ಆದಷ್ಟು ಬೇಗನೆ ಬಂದು ನಿನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕೂತು ನಿನ್ನ ವಾಕ್ಯಗಳನ್ನು ಕೇಳುವಂತೆ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ನೀನು ಕಾರ್ಯ ಮಾಡು ಸ್ವಾಮಿ. ಕರ್ತ, ನಿನಗೆ ಸ್ತೋತ್ರ ಒಂದಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ಈ ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆ ಕೂಟಗಳನ್ನು, ಸಭೆಗಳನ್ನು ಆಶೀರ್ವಾದ ಮಾಡು ಅಪ್ಪ. ಪ್ರಾರ್ಥನೆಯಲ್ಲಿ ಕೂತು ನಿನ್ನಲ್ಲಿ ಯಾರ್ಯಾರು ಯಾವ ಸಮಸ್ಯೆಗಳಿಂದ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲಪ್ಪ, ಎಲ್ಲವನ್ನು ಬಲ್ಲಾತನು ತಿಳಿದವನು ನೀನು ಸ್ವಾಮಿ. ಕರ್ತ, ನಿನ್ನ ಮಕ್ಕಳನ್ನು ನೀನೇ ಆಶೀರ್ವದಿಸು. ಯಾಕಂದ್ರೆ ಈ ಲೋಕದಲ್ಲಿ 33 ವರ್ಷ ಸ್ವಾಮಿ ಲೋಕಕ್ಕೆ ಬಂದು ಈ ಲೋಕವೆಲ್ಲ ಸುತ್ತಾಡಿ ಸ್ವಾಮಿ ನೀನು ಎಲ್ಲಾ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುವೆ ಮೇಲೆ ನಮಗಾಗಿ ಜೀವ ಕೊಟ್ಟಂತ ದೇವರು ನೀವು ಸ್ವಾಮಿ. ಇವತ್ತು ನಾವೇನು ಅಲ್ಲ ಸ್ವಾಮಿ, ಎಲ್ಲವೂ ನೀನೇ ಸ್ವಾಮಿ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಸ್ವಾಮಿ, ನೀನ್ ಬಲ್ಲವನಾಗಿದೆಯಪ್ಪ. ಕ್ಷಣಗಳಲ್ಲಿ ಸ್ವಾಮಿ ಪಾಕಿಸ್ತಾನಗೂ ನಮ್ಮ ಇಂಡಿಯಾಗ ಯುದ್ಧ ನಡಿಬೇಕಂತ ಇರುವಾಗ ಸ್ವಾಮಿ ನೀನು ಅದ್ಭುತವನ್ನು ಮಾಡಿದ್ದೀರ ಸ್ವಾಮಿ. ಅದನ್ನ ಕೆಲವು ದಿನಗಳು ಸ್ವಾಮಿ ಅದನ್ನ ನೀವು ನಿಲ್ಸಿದ್ದೀರಾ ಅಂತ ನಮ್ಗೆ ಗೊತ್ತಾಗಿದೆಯಪ್ಪ. ಹೌದು ಕರ್ತ, ಎಷ್ಟೋ ಜನ ಮಕ್ಕಳು ಪ್ರತಿಯೊಬ್ಬರು ಸ್ವಾಮಿ ಹಸುನಿಗಿದ್ದಾರೆ ಸ್ವಾಮಿ. ಕರ್ತ, ಅವ್ರ ಆತ್ಮಕ್ಕೆ, ಅವ್ರ ಕುಟುಂಬಗಳಿಗೆ ಶಾಂತಿಯನ್ನು ದಯಪಾಲಿಸಿಕೊಡಪ್ಪ. ಯೇಸುರಾಜನೇ ಅಪ್ಪ, ಎಷ್ಟೋ ನಮ್ಮ ಕ್ರೈಸ್ತ ಬಾಂಧವರ ಕುಟುಂಬಗಳನ್ನು ಕೂಡ ಹಾಳು ಮಾಡ್ತಾ ಇದ್ದಾರಪ್ಪ. ಅವರಲ್ಲಿ ನೀನು ನಿದ್ದು ಸ್ವಾಮಿ ಅವ್ರಿಗೆ ಶಾಂತಿಯನ್ನು ಕೊಟ್ಟು
ಇದು ಪಾಪ ಅಂತ ತಿಳ್ಕೊಳ್ಳುವಂತ ಜ್ಞಾನವನ್ನು ಅವ್ರಿಗೆ ದಯಪಾಲಿಸಿಕೊಡು ಸ್ವಾಮಿ. ಕರ್ತ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ನಾವೆಲ್ಲರೂ ಸ್ವಾಮಿ ಕೂತು ನಿನ್ನಲ್ಲಿ ಮೊರೆ ಇಟ್ಟು ಪ್ರತಿಯೊಂದು ಬೇಡುವಾಗ ನಮ್ಮನ್ನು ಆಶೀರ್ವದಿಸು. ನಿನ್ನ ವಾಕ್ಯಗಳ ಪ್ರಕಾರ ನಾವು ಜೀವಿಸಿ ನಡೆಯುವಂತೆ ನಮ್ಮನ್ನೆಲ್ಲರನ್ನು ನೀನು ಎಚ್ಚರಿಸು, ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ರಕ್ಷಕನ ಒಡೆಯನಾದ ನಮ್ಮ ತಂದೆಯಾದ ಯೇಸುವಿನ ಒಂದೇ ನಾಮದಲ್ಲಿ ಬೇಡ್ತಾ ತಂದೆ, ಆಮೇನ್. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ವಿಶೇಷ ಗೀತೆಯನ್ನ ಲೋಕೇಶ್ ಅಂಕಲ್ ಅವರು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವ ನಾ ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವ ನಾ ಹೇಳುವೆ. ನಿನ್ನ ಪಾದಕ್ಕೆ ನಾನು ಶರಣಾಗುವೆ, ನಿನ್ನ ಪಾದಕ್ಕೆ ನಾನು ಶರಣಾಗುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಮುಖ ದರ್ಶನ ಸಾಕ್ಯನಗೆ, ನಿನ್ನ ಮುಖ ದರ್ಶನ ಸಾಕ್ಯನಗೆ. ಸರ್ವಲೋಕ ಐಶ್ವರ್ಯ ನೀ ನನಗೆ, ಸರ್ವಲೋಕ ಐಶ್ವರ್ಯ ನೀ ನನಗೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಸತ್ಯವಾಕ್ಯವೇ ನೀ ನನ್ನುಸಿರು, ಸತ್ಯವಾಕ್ಯವೇ ನೀ ನನ್ನುಸಿರು. ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ, ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ ಚಿತ್ತವೇ ನನ್ ಧ್ಯಾನವಯ್ಯ, ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ. ನಿನ್ನ ನುಡಿಗೆ ನಾನು ದಾಸನಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನೀಗಿದೆ ಪಾಪ ರಕ್ತದಿಂದ, ನೀಗಿದೆ ಪಾಪ ರಕ್ತದಿಂದ. ನೀಡಿದೆ ಜೀವ ನಿತ್ಯ ನಿತ್ಯ, ನೀಡಿದ ಜೀವ ನಿತ್ಯ ನಿತ್ಯ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಆಮೇನ್. ಆಮೆನ್. ಆಮೆನ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ದಿನದ ಪಾಠಕ್ಕೆ ನಾವು ಹೋಗುವಾಗ ಹಿರಿಯರಾದಂತ ಬೋಧಕರಂತ ರಾಜದಾಸ್ ಅವರು ಈ ದಿನದ ಕೂಟವನ್ನ ನಡೆಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬೇರೆ ಇನ್ನೊಂದು ಕೂಟಕ್ಕೆ ಹೋಗ್ಬೇಕಾಗಿರೋದ್ರಿಂದ ಈ ದಿನ ಅವರು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿಲ್ಲ. ಈ ಕಾರಣದಿಂದ ಈ ದಿನದ ಪಾಠವನ್ನ ನಾನು ಮುಂದುವರಿಸುವಂತನಾಗಿದ್ದೇನೆ. ದೇವರು ನಮ್ಗೆ ಸ್ತೋತ್ರವಾಗಲಿ. ಈ ಪಾಠವನ್ನು ಮುಂದುವರಿಸುವ ಹಾಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ನಿನ್ನ ಮಂದೆ ನಿನ್ನ ಪಾದ ಸನ್ನಿಧಾನಕ್ಕೆ ಕೂಡಿ ಬರುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಈಗ ಸ್ವಾಮಿ, ಈ ದಿನದ ಪಾಠಗಳನ್ನ ಕಲಿಯುವಾಗ ನಿನ್ನ ಪ್ರಸನ್ನತೆಯನ್ನ ನಮ್ಮ ಮಧ್ಯದಲ್ಲಿ ಸುರಿಸು. ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದೆ. ಈ ಸಾಯಂಕಾಲ ನಾನಾ ಕಡೆಯಿಂದ ನಾವು ಒಟ್ಟಾಗಿ ಕೂಡಿ ಬಂದಿದ್ದೇವೆ. ಈಗೋ ಸ್ವಾಮಿ, ನಾವು ದೂರದಲ್ಲಿದ್ದರೂ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರುವುದರಿಂದ ನಾವು ಒಂದೇ ಮನೆಯಲ್ಲಿ ಕುಳಿತು ನಿನ್ನ ವಾಕ್ಯವನ್ನ ಕಲಿಯುವಂತ ಅವಕಾಶವು ನಮಗೆ ಒದಗಿಸಲ್ಪಟ್ಟಿದೆ. ನಿನ್ನ ಪ್ರಸನ್ನತೆ ನಮ್ಮ ಮೇಲಿರ್ಲಿ ಸ್ವಾಮಿ. ನಿನ್ನ ಪಾಠಗಳ ಮುಖಾಂತರವಾಗಿ ನಮ್ಮನ್ನ ಬಲಪಡಿಸುತ್ತಾ ಬಂದಿದ್ದಿ. ಈ ದಿನವೂ ನಮ್ಮನ್ನು ಆಧರಿಸು, ಪರಾಮರ್ಶು, ನಮ್ಮೊಟ್ಟಿಗೆ ಮಾತನಾಡು. ಈ ಪಾಠಗಳ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಮ್ಮನ್ನ ನಿನ್ನ ಜ್ಞಾನದಿಂದ ತುಂಬಿಸು ಮತ್ತು ನಿನ್ನ ಮಹಿಮೆಗಾಗಿ ನಮ್ಮನ್ನು ತಿಳಿಸು. ತಿಳಿಯಬೇಕಾದ ಎಲ್ಲ ಸತ್ಯವನ್ನ ನಮಗೆ ತಿಳಿಸು. ಆತ್ಮನು ನಮ್ಮನ್ನು ಉಪದೇಶಿಸಿ ಮಾತನಾಡಲಿ ಸ್ವಾಮಿ. ನೀನು ನನ್ನೊಟ್ಟಿಗೆ ಮಾತು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತ. ಆಮೇಲೆ ಈ ತ್ರೈಮಾಸಿಕದ ಪಾಠಗಳು ಬಹಳ ಅತ್ಯಂತ ಅಮೂಲ್ಯವಾದಂತಹ ಸತ್ಯವನ್ನ ನಮಗೆ ಹೋಗುವಂತಗಳಾಗಿ. ವಾಲ್ಯೂಮ್ ಸ್ವಲ್ಪ ರೇಸ್ ಆಗ್ತಿದೆ ನೋಡಿ ಪಾಸ್ಟರ್, ಬಹಳ ಕಡಿಮೆ ಇದೆ ವಾಲ್ಯೂಮ್. ಇವಾಗ ಹೇಳ್ರಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಓಕೆ, ನಾನು ಜೋರಾಗಿ ಮಾತಾಡ್ತೀನಿ. ಸೊ ಈ ವಾರದ ಈ ತ್ರೈಮಾಸಿಕದ ಪಾಠಗಳು ದೇವರ ವಾಕ್ಯವನ್ನ ನಮ್ಮನ್ನ ಉನ್ನತವಾದಂತಹ ಒಂದು ಜ್ಞಾನದಿಂದ ತುಂಬಿಸಿ ನಡೆಸುವಂತವುಗಳಾಗಿವೆ. ಜೊತೆಗೆ ಈ ಪಾಠವನ್ನ ಕಲಿಯುವಾಗ ಈ ಕೊನೆಯ ದಿನಗಳಲ್ಲಿ ಎಲ್ಲಾ ರೀತಿಯಾದಂತಹ ಹೋರಾಟಗಳೊಂದಿಗೆ ಈ ಪಾಠವನ್ನ ನಾವು ಕಲಿಯಬೇಕಾಗಿದೆ. ದಿನಕ್ಕೊಂದು ರೀತಿಯಾದಂತ ಆತಂಕ, ಭಯ, ಚಿಂತೆ, ಸಮಸ್ಯೆ, ಶೋಧನೆ ಇವುಗಳೆಲ್ಲವೂ ಈ ಭೂಮಿ ಮೇಲೆ ಉತ್ಪಾತಗಳಂತೆ ಆಕ್ರಮಣ ಮಾಡುತ್ತಿರುವಾಗ ಎಲ್ಲೋ ಒಂದು ಕಡೆ ಕೆಲವು ಜನರು ಈ ಎಲ್ಲಾ ವಿಷಯಗಳನ್ನ ಮರೆತು, ಈ ಎಲ್ಲಾ ಆತಂಕಗಳನ್ನ ತೊರೆದು, ಎಲ್ಲ ಭಯ ಭೀತಿಯಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಿಕೊಂಡು ಹೃದಯವನ್ನ, ಮನಸ್ಸನ್ನು ದೇವರ ಸನ್ನಿಧಾನಕ್ಕೆ ಒಪ್ಪಿಸಿ ಆತನ ಬಾಯಿಂದ ಬರುವಂತ ಮಾತುಗಳನ್ನ ಕೇಳುವಂತೆ ಸಮಾಧಾನದ ಸ್ಥಿತಿಯಲ್ಲಿದ್ದುಕೊಂಡು ದೇವರ ವಾಕ್ಯವೆಂಬ ಬೀಜವನ್ನ ಹೃದಯದ ಆಳದಲ್ಲಿ ನೆಟ್ಟಿ ಅದನ್ನ ಬೆಳೆಯುವುದಕ್ಕೆ ಸಮಾಧಾನದ ಸ್ಥಿತಿಯಲ್ಲಿ ದೇವರ ಆತ್ಮನ ಮುಖಾಂತರವಾಗಿ ಸಹಕರಿಸುವಲ್ಲೋ ಈ ಸಮಯದಲ್ಲಿ ದೇವರ ಜೊತೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ಈ ಪಾಠಗಳನ್ನ ಕಲಿಯಲು ದೇವರೊಂದು ವಿಶೇಷವಾದಂತಹ ಆಶೀರ್ವಾದಗಳೊಂದಿಗೆ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಾರೆ ಮತ್ತು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲುತ್ತೇನೆ. ನಿನ್ನೆ ನಾವು ನೋಡಿದ್ವಿ ಪ್ರವಾದನೆಗಾಗಿ ಆಧಾರಗಳು. ದೇವರು ತನ್ನ ಸಂಕಲ್ಪವನ್ನ ಈ ಭೂಮಿ ಮೇಲೆ ನೆರವೇರಿಸುವಾಗ ಮಾನವನ ಬುದ್ಧಿಶಕ್ತಿಗೆ ನಿಲುಕುವ ಹಾಗೆ, ಮಾನವನು ಗ್ರಹಿಕೆಗೆ ತಿಳಿಯುವ ಹಾಗೆ ಮತ್ತು ತಲತಲಾಂತರಕ್ಕೂ ಉಳಿಯುವ ಹಾಗೆ ತನ್ನ ಕಾರ್ಯವನ್ನ ಮಾಡುವಾಗ ಆತನಿಗೆ ಈ ಒಂದು ಯೋಜನೆಯಲ್ಲಿ ದೇವರು ಆರಿಸಿಕೊಂಡಂತ ವಿಧಾನ ಪ್ರವಾದನೆ ಮುಖಾಂತರವಾಗಿ ತನ್ನ ಸಂಕಲ್ಪವನ್ನು ನೆರವೇರಿಸುವ ನಾವು ನೋಡ್ತೇವೆ. ದೇವರು ಈ ಲೋಕವನ್ನು ಮಾತ್ರವಲ್ಲ, ಪರಲೋಕವನ್ನು ಸೃಷ್ಟಿಸುವ ದೇವರಿಗೆ ಒಂದು ಚಾಲೆಂಜ್ ಆಗಿ ಬಂದಂತ ಪ್ರಶ್ನೆ, ದೇವರಿಗೆ ಷರತ್ತಾಗಿ ಚಾಲೆಂಜ್ ಆಗಿ ಬಂದಂತ ಸವಾಲುಗಳು ಎರಡು.
ಒಂದು, ಪರಲೋಕದಲ್ಲಿ ತಾಳ ತಪ್ಪಿದಾಗ, ಅಂದ್ರೆ ಪರಲೋಕದಲ್ಲಿ ಪಾಪ ಉದ್ಭವಿಸಿದಾಗ. ಎರಡನೇದಾಗಿ, ತಾನು ಸೃಷ್ಟಿಸಿದಂತ ಹೊಸ ಲೋಕ, ಭೂಲೋಕ, ಭೂಲೋಕದಲ್ಲಿ ಅದೇ ಸಮಸ್ಯೆ ಉದ್ಭವಿಸಿದಾಗ. ಪರಲೋಕವನ್ನು, ಭೂಲೋಕವನ್ನು ಮತ್ತೆ ಸುಸ್ಥಿತಿಗೆ ತರಬೇಕಾದ್ರೆ ಏನ್ ಮಾಡಬೇಕು? ಈ ಎರಡು ಸವಾಲುಗಳನ್ನ ಆದಿಯಲ್ಲಿಯೇ ದೇವರು ಎದುರಿಸಬೇಕಾಯಿತು. ಮತ್ತು ಆದಿಯಲ್ಲಿಯೇ ದೇವರು ಅದಕ್ಕೆ ತನ್ನ ಈ ಸವಾಲನ್ನ ಎದುರಿಸಲು ಬೇಕಾದಂತ ಸಂಕಲ್ಪವನ್ನು ಸಹ ಅದನ್ನು ಮಾಡಿದವನಾದ. ಯಾಕಂತಂದ್ರೆ ದೇವರ ವಾಕ್ಯದ ನಾವು ನೋಡ್ತೇವೆ, ದೇವರು ಸರ್ವಶಕ್ತನು ಎಂಬುದ. ಸರ್ವಶಕ್ತನಾದಂತ ದೇವರ ಜ್ಞಾನಕ್ಕೆ ನಿಲುಕದ ವಿಷಯ ಒಂದೂ ಇಲ್ಲ. ಮತ್ತು ಸರ್ವಶಕ್ತನಾದ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸರ್ವಶಕ್ತನಾದಂತಹ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸುವಾಗ ಅಲ್ಲಿ ಸೋಲೆಂಬುದು ಇಲ್ಲವೇ ಇಲ್ಲ. ಹೀಗಿರುವುದರಿಂದ ಈ ಎರಡು ಸವಾಲುಗಳನ್ನ ದೇವರು ಸವಾಲುಗಳನ್ನಾಗಿ ಸ್ವೀಕರಿಸಿಕೊಂಡು, ಒಂದು ವೇಳೆ ಈ ಸವಾಲುಗಳು ಎದುರಾಗಿ ಬಂದ್ರೆ ಇವುಗಳನ್ನ ಜಯಿಸಿ ಮತ್ತೆ ತನ್ನ ಸಂಕಲ್ಪದ ಪ್ರಕಾರವಾಗಿ ಪರಲೋಕ ಮತ್ತು ಭೂಲೋಕ, ಈ ಎರಡು ಲೋಕಗಳಲ್ಲಿ ಎದುರಾಗುವಂತ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಬೇರ್ ಸಹಿತ ಕಿತ್ತಿ ಬಿಸಾಕಿ ಮತ್ತೆ ಲೋಕವನ್ನ, ಪರಲೋಕವನ್ನ, ಭೂಲೋಕವನ್ನು ಸೃಷ್ಟಿಸಿದಾಗ ಹೇಗೆ ಆತನ ಮಹಿಮೆಗೆ ತಕ್ಕ ಹಾಗೆ ಯೋಗ್ಯವಾಗಿ ಇತ್ತು, ಹಾಗೆ ಅದನ್ನು ಪುನರ್ರೂಪಿಸುವಂತ ಶಕ್ತಿ ತನ್ನಲ್ಲಿ ಇದೆ. ಅದನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಬಲವಾದ ತೀರ್ಮಾನದೊಂದಿಗೆ ದೇವರು ತಾನು ಪರಲೋಕಗಳನ್ನ ಸೃಷ್ಟಿ ಮಾಡುವ ಮೊದಲೇ ಅದನ್ನ ಯೋಚಿಸಿ ಸಂಕಲ್ಪಿಸಿ ಆತನು ಮಾಡುವುದನು ಎಂಬುದಾಗಿ ನಾವು ನೋಡ್ತೇವೆ. ಈ ಪಾಠದಲ್ಲಿ, ಇವತ್ತಿನ ಪಾಠದಲ್ಲಿ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು, ಯೆಶಾಯನ ಬರೆದ ಪ್ರವಾದನೆ ಬಗ್ಗೆ ತಿಳಿತೇವೆ. ಆದರೆ ಈ ಮಾತು ಆತನದಲ್ಲ. ನಾವು ನೋಡ್ತೇವೆ, ಯೆಶಾಯನನ್ನು ದೇವರು ಆರಿಸಿಕೊಳ್ಳುವಾಗ ತಾಯಿಯ ಗರ್ಭದಿಂದಲೇ ಆತನನ್ನ ಆರಿಸಿಕೊಂಡ, ಹುಟ್ಟಿದ ದಿನದಿಂದಲೇ ಆತನನ್ನ ಆರಿಸಿಕೊಂಡ. ಯೆರೆಮೀಯನ ಪ್ರವಾದನೆಯಲ್ಲಿ ನಾವು ಕಲಿತೇವೆ, ಪ್ರವಾದಿಗಳನ್ನ ಆರಿಸಿಕೊಳ್ಳುವಾಗ ದೇವರು ತನ್ನ ಯೋಜನೆಯನ್ನ ನೆರವೇರಿಸುವುದಕ್ಕಾಗಿ ಆರಿಸಿಕೊಂಡ. ನಾನು ಆಗಲೇ ಹೇಳಿದೆ, ಎರಡು ಸವಾಲುಗಳು ದೇವರ ಮುಂದೆ. ಆ ಎರಡು ಸವಾಲುಗಳನ್ನು ಏನಪ್ಪ ಅಂತ ಹೇಳುವಾಗ, ಭೂಪರಲೋಕಗಳನ್ನು ಉದ್ಭವಿಸಿದಂತ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಾದ್ರೆ ಮೊದಲನೇದಾಗಿ ಈ ಮೊದಲನೆಯ ಸವಾಲು ಪರಲೋಕದಲ್ಲಿರುವಂತ ಮಹಾ ಮಹಿಮೆಯುಳ್ಳ ದೇವರು ತನ್ನ ಮಹಿಮೆಯನ್ನ ತ್ಯಜಿಸಿ ಈ ಲೋಕಕ್ಕೆ ನರಮಾನವನಾಗಿ ಜನಿಸಿ ಬರುವುದು ಮಾತ್ರವಲ್ಲ, ಕೇವಲ ತಾನು ಸೃಷ್ಟಿಸಿದಂತ ನರ ಮನಸ್ಸಿನಿಂದಲೇ ತಾನು ಕೊಲ್ಲಲ್ಪಡುವುದು, ತಾನು ಸಾಯುವುದು, ಮರಣವನ್ನು ಅನುಭವಿಸುವುದು. ಪಾಪದ ಸಂಬಳ ಮರಣ. ಪಾಪಿ ಅನುಭವಿಸಬೇಕಾಗಿತ್ತು ಮರಣವನ್ನ. ಆದರೆ ಪರಿಶುದ್ಧನಾದಂತ ತಂದೆಯಾದ ದೇವರು ಮರಣ ಪಾತ್ರಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲದಿದ್ದರು ತಾನು ನ್ಯಾಯಾಧಿಪತಿಯಾಗಿ ಮರಣಕ್ಕೆ, ಪಾಪಕ್ಕೆ ತಕ್ಕ ಪ್ರತಿಫಲವಾಗಿ ಮರಣ ವಿಧಿಯನ್ನು ವಿಧಿಸುವಂತ ನ್ಯಾಯ ತೀರ್ಪನ್ನು ಕೊಡುವಲು ನ್ಯಾಯಾಧೀಶನಾಗಿ ತನ್ನ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕಾದವನು ತಾನೇ ಪಾಪಿಯ ಸ್ಥಾನದಲ್ಲಿ ನಿಂತು ಪಾಪದ ಸಂಬಳ ಮರಣವನ್ನ
ಅನುಭವಿಸಲು ತನ್ನನ್ನೇ ಒಪ್ಪಿಸಿಕೊಡುವಂತ ಪರಲೋಕದಲ್ಲಿ ಭೂಲೋಕದಲ್ಲಿ ಆದಂತಹ ಪಾಪದ ನಿವಾರಣೆಗೆ ದೇವರು ಮೊದಲು ತನ್ನ ತೀರ್ಮಾನವನ್ನ ಮಾಡಿಕೊಂಡದ್ದು, ತನ್ನ ಯೋಜನೆಯಲ್ಲಿ ತನ್ನ ಸಂಕಲ್ಪವನ್ನ ಸಂಕಲ್ಪಿಸಿದ. ಹೀಗೊಂದು ವೇಳೆ ಆದ್ರೆ ಇದು ನನ್ನ ಉತ್ತರ. ಒಂದು ವೇಳೆ ಪರಲೋಕಗಳು ಪಾಪದಲ್ಲಿ ತಪ್ಪಿ ಹೋದರೆ ತಿರುಗಿ ಪರಲೋಕವನ್ನು ಭೂಮಿಯನ್ನು ಮತ್ತೆ ತನ್ನ ಮಹಿಮೆಗೆ ತನ್ನ ಘನತೆಗೆ ತಕ್ಕಾಗಿ ಪುನರ್ರೂಪಿಸಲು ನನ್ನ ಪ್ರಾಣವನ್ನೇ ಕೊಡ್ತೇನೆ. ಪಾಪದ ಸಂಬಳ ಮರಣಕ್ಕೆ ಪ್ರತಿಯಾಗಿ ನಾನು ಮರಣವನ್ನು ಅನುಭವಿಸ್ತೇನೆ. ನನ್ನ ಮುಖಾಂತರವಾಗಿ ಮತ್ತೆ ಈ ಲೋಕದ ಪಾಪವನ್ನ ಶಾಪವನ್ನ ತೆಗೆದು ಹಾಕ್ತೇನೆ. ಎರಡನೇದಾಗಿ ಭೂಲೋಕದ ಪಾಪದ ನಿವಾರಣೆಗಾಗಿ ಆತನ ಮರಣದಿಂದ ಈ ಲೋಕದಲ್ಲಿ ಸೈತಾನನಿಗೆ ನ್ಯಾಯ ತೀರ್ಪು ಮಾಡುವುದಕ್ಕೋಸ್ಕರ ದೇವದೂತರಿಗಿಂತ ಕಡಿಮೆಯಾಗಿ ಸೂಚಿಸಲ್ಪಟ್ಟಂತ ಮಾನವರ ಮುಖಾಂತರವಾಗಿ ನ್ಯಾಯ ತೀರ್ಪನ್ನ ಮಾಡಿ, ಅದಕ್ಕಾಗಿ ಯಾವ ವಿಷಯದಲ್ಲಿ ಸೈತಾನನು ದೇವರನ್ನ ಅಲ್ಲಗಳೆದನು, ದೇವರ ತೀರ್ಮಾನಗಳನ್ನ ತಪ್ಪೆಂದು ಸಾರಿದನು, ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಸರಿಯಲ್ಲ ಎಂಬುದಾಗಿ ಹೇಳಿದನು, ದೇವರು ಪ್ರೀತಿ ಸ್ವರೂಪಿನೂ ಅಲ್ಲ, ಯಥಾರ್ಥವಂತನೂ ಅಲ್ಲ, ಆತನು ಉಗ್ರ ಕೋಪಿ, ನಮ್ಮಿಂದ ಜೀತ ಮಾಡಿಸ್ಕೊಳ್ಳೋದಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಆತನಿಂದ ನಮಗೆ ಅನ್ಯಾಯ ಆಗ್ತಾ ಇದೆಯೇ ಹೊರತು ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಆದ್ರಿಂದ ದೇವರ ನ್ಯಾಯ ಸರಿ ಇಲ್ಲ ಎಂಬುದಾಗಿ ವಾದ ಮಾಡಿದನು. ಆ ವಾದವನ್ನ ಸಂಪೂರ್ಣವಾಗಿ ನಿರಾಕರಿಸಿ ದೇವರು ನ್ಯಾಯಾಧೀಶನು, ಆತನ ನ್ಯಾಯ ತೀರ್ಪು ನ್ಯಾಯಯುತವಾದದ್ದು, ಸತ್ಯವಾದದ್ದು, ಪರಿಶುದ್ಧವಾದದ್ದು, ನಿಷ್ಕಳಂಕವಾದದ್ದು ಎಂಬುದನ್ನು ಸಾಬೀತು ಮಾಡುವುದಕ್ಕಾಗಿ ಆತನಿಗಿಂತ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟಂತ ಮಾನವನ ಮುಖಾಂತರವಾಗಿ ತನ್ನ ಪರಿಶುದ್ಧವಾದಂತ ಮಹಿಮೆಯುಳ್ಳ ಆಜ್ಞೆಯನ್ನ ಎತ್ತಿ ಹಿಡಿಯುವಂತ ಕಾರ್ಯವನ್ನು ಮಾಡುವಂಥದ್ದು. ಅದಕ್ಕಾಗಿ ಮನುಷ್ಯನಿಂದಲೇ ಮಾನವನ ರಕ್ಷಣೆಗೆ ಸಾರಲ್ಪಡಬೇಕಾದಂತ ಸುವಾರ್ತೆ ಸಾರಲ್ಪಡಬೇಕಾದ. ಈ ಕಾರಣದಿಂದಲೇ ದೇವರು ನೋಹನ ನಂತರ ಅಬ್ರಾಮನನ್ನು ಆರಿಸಿಕೊಂಡು ಪಾಪದ ಸಂಬಳ ಮರಣಕ್ಕೆ ಅಧೀನನಾದಂತ ಅಬ್ರಾಮನ ಮುಖಾಂತರವಾಗಿ ತನ್ನ ಪರಿಶುದ್ಧವಾದ ಜನಾಂಗವನ್ನು ಈ ಲೋಕದಲ್ಲಿ ಸಿದ್ಧಿಗೆ ತಂದು ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಅವರ ಮಧ್ಯದಲ್ಲಿಟ್ಟು ಅವರು ಏಳುತ್ತಾ ಬೀಳುತ್ತಾ ಸೋಲುತ್ತಾ ಹೋದಾಗಲೂ ತನ್ನ ಅಪಾರವಾದ ಕೃಪೆಯನ್ನ ಅವರ ಮೇಲೆ ಸುರಿಸಿ ತನ್ನ ಮಗನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವ ತನಕ ತನ್ನ ನೀತಿಯನ್ನ ತಾನು ಸಾಧಿಸುತ್ತಾನೆ. ಈ ಎರಡು ಸವಾಲುಗಳನ್ನ ತಾನೇ ನರಾವತಾರ ವ್ಯಕ್ತಿ ಬರುವುದರ ಮುಖಾಂತರವಾಗಿ ಮತ್ತು ನರಮಾನವನಿಂದ ಪರಿಶುದ್ಧವಾದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತೆ ಕಾರ್ಯ ಮಾಡಿ ಭೂಪರ ಲೋಕಗಳಲ್ಲಿರ್ತಕ್ಕಂಥ ಸಾರ ಸೃಷ್ಟಿಗೂ ದೇವರ ನೀತಿ ಸತ್ಯವಾದದ್ದು, ನಿಷ್ಕಳಂಕವಾದದ್ದು, ಪರಿಶುದ್ಧವಾದದ್ದು ಎಂಬುದನ್ನ ಸಾಬೀತು ಮಾಡುವುದಕ್ಕಾಗಿ ದೇವರು ಈ ಭೂಪರಲೋಕಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಈ ಎರಡು ಸವಾಲುಗಳಿಗೆ ಉತ್ತರವನ್ನ ತಾನೇ ತನ್ನ ಸಂಕಲ್ಪದಲ್ಲಿ ತೀರ್ಮಾನಿಸಿ ಕಂಡುಕೊಂಡವನಾಗಿ ಭೂಪರಲೋಕಗಳನ್ನ ಸೃಷ್ಟಿ ಮಾಡುವುದೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗ ಆ ಕಾರ್ಯಗಳನ್ನ ಯುಗಾಂತರಗಳಲ್ಲಿ ದೇವರು ಕಾರ್ಯ ಸಾಧಿಸುವಾಗ ಬರುವಂತ ಒಂದು ಪ್ರಯೋಗ ಏಸಾಯನ ಬರೆದಂತ ಪ್ರವಾದನೆಗೆ ಹೋಗ. ಏಸಾಯನ ಬರೆದಂತ ಪ್ರವಾದನೆ 6ನೇ ಅಧ್ಯಾಯ 1ರಿಂದ 5 ತನಕ. ಯಾರಾದ್ರೂ ಓದ್ತೀರಾ?
ಯೆಶಾಯನು ಬರೆದಂತ ಪ್ರವಾದನೆ 6ನೇ ಅಧ್ಯಾಯ 1ರಿಂದ 5 ತನಕ. ದಯಮಾಡಿ ಸತ್ಯವೇದ ಪಾಠವನ್ನ ಕಲಿಯುವಾಗ, ಸಬ್ಬಸಾಲೆ ಕಲಿಯುವಾಗ ನಮ್ ಕೈಗಳಲ್ಲಿ ಬೈಬಲ್ ಇದ್ರೆ ಬಹಳ ಒಳ್ಳೆದು. ಯಾಕಂದ್ರೆ ಇದು ಕೊನೆ ಕಾಲದಲ್ಲಿ ನಾವಿದ್ದೇವೆ. ಇದು ಎಷ್ಟು, ಈ ಸಮಯ ಎಷ್ಟು ಅತ್ಯಮೂಲ್ಯ, ಮತ್ತು ಈ ಸಮಯ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನಾಗ್ಬೋದು ಅನ್ನೋ ಅರಿವನ್ನ ಈಗ ನಡೀತಿರ್ತಕ್ಕಂಥ ಸನ್ನಿವೇಶಗಳು ನಮ್ಮ ಗಮನಕ್ಕೆ ತರ್ತಾ ಇವೆ. ಎಲ್ಲೋ ಬೀಳೋ ಬಾಂಬು ಇಲ್ಲಿ ಬಿದ್ರಿ ಏನಾಗ್ಬಹುದು? ಸ್ವಲ್ಪ ಯೋಚನೆ ಮಾಡೋಣ. ಎಲ್ಲೋ ಬೀಳೋ ಬಾಂಬು ಇಲ್ಲಿ ಬಿದ್ರೆ ಏನಾಗ್ಬೋದು? ನಾಳೆ ನಾವ್ಯಾರು ಸಬ್ಬಸಾಲೆ ಪುಸ್ತಕವನ್ನು ಹಿಡಿಯೋದಿಲ್ಲ, ಈ ಸಮಯದಲ್ಲಿ ಕುತ್ಕೊಳ್ಳಕ್ ಆಗೋದಿಲ್ಲ, ಈ ಮಾತುಗಳನ್ನ ಕೇಳಕ್ಕೂ ಆಗೋದಿಲ್ಲ. ಆದುದರಿಂದ ಈ ಸಮಯ ಬಹಳ ಪ್ರಾಮುಖ್ಯ. ನಮ್ಮನ್ನ ದೇವರು ಸುಮ್ಮಿಗೆ ಕರೆದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಾಯಿಯ ಗರ್ಭದಿಂದಲೇ ನಿಮ್ಮನ್ನು ಆರಿಸ್ಕೊಳ್ತೇವೆ. ಗರ್ಭ ಧರಿಸುವುದಕ್ಕಿಂತ ಮುಂಚಿತವಾಗಿಯೇ ನಿಮ್ಮನ್ನ ಕರೆದಿದ್ದೇನೆ ಎಂಬುದಾಗಿ ಯೆರೆಮೀಯನ ಪ್ರವಾದನೆ. ಇವತ್ತು ನಾವೊಂದು 8 ಜನರು ನಾವಿಲ್ಲಿ ಕುಳಿತಿದ್ದೀವಿ. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ನಮ್ಮನ್ನ ನಾವು ಏನು ಅಂತ ಅಂದ್ಕೊಂಡ್ರು ಕೂಡ ಪರಲೋಕದಲ್ಲಿ ನಮಗೆ ಬೇರೆ ರೀತಿಯಾದಂತ ದೇವರ ಘನತೆ, ಮಹಿಮೆ, ಮಾನ, ಪ್ರಭಾವಗಳೇ ಬೇರೆ ಇವೆ. ಅದಕ್ಕಾಗಿ ನಾವಿಲ್ಲಿ ಕೂಡಿ ಬಂದಿದ್ದೇವೆ. ನಾವು ಈ ಲೋಕದವ್ರ ಕಣ್ಣಿಗೆ ಏನು ಇಲ್ಲದೆ ಇರ್ಬೋದು, ಯಾತಕ್ಕೂ ಬರೆದವರೇ ಆಗಿರ್ಬೋದು. ಆದ್ರೆ ಈ ಅವಕಾಶ ನಮ್ಮನ್ನ ದೇವರು ಇಲ್ಲಿ ನಾವು ಕೂಡುವಾಗೆ ಮಾಡಿದ್ದಾನಂದ್ರೆ ಆತನ ಕೃಪೆ. ಲೋಕವೆಲ್ಲ ಒಂದ್ ರೀತಿ ಯೋಚನೆ ಮಾಡಿದ್ರೆ ನಾವು ಇವತ್ತು ಪರಲೋಕದ ದಾಹದಿಂದ ಬಂದು ಕೂಡಿ ಬಂದಿದ್ದೇವೆ. ಅದಕ್ಕಾಗಿ ಈ ಸಮಯವನ್ನ ನಾವು ಅಮೂಲ್ಯವಾದದಿಂದ ತಿಳಿದು ಇದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ದೇವರ ವಾಕ್ಯವನ್ನ ಕಲಿಯೋದು ಒಳ್ಳೆಯದು. ಅಂದ ಸತ್ಯವೇದ ಪಾಠ ಕಲಿಯುವಾಗ ನಮ್ಮ ಜೊತೆಯಲ್ಲಿ ಇರಲಿ. ಸಾಧ್ಯವಾದರೆ ಓದುವಂತ ಪ್ರಯತ್ನವನ್ನ ಮಾಡಿ. ಯೆಶಾಯನು ಬರೆದಂತ ಪ್ರವಾದನೆ 6ನೇ ಅಧ್ಯಾಯ 1ರಿಂದ 5ನೇ ವಚನ ತನಕ ನಾನು ಓದ್ತೇನೆ, ನೋಡ್ಕೊಡ್ರಿ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದರು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲಿ ಎಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನೆಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿ ರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರೂಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಈಗೋ ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಚಿತ್ತವಾಯಿತು ಅನ್ನನು. ಆಗ ಯಾವನನ್ನು ಕಳಿಸಲಿ? ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಅಂದನು. ಯೆಶಾಯನನ್ನ ದೇವರು ಆರಿಸ್ಕೊಂಡಿದ್ದಾನೆ. ಈಗ ಯೆಶಾಯನನ್ನ ಆರಿಸ್ಕೊಂಡಾಗ ಯೆಶಾಯನಿಗೆ ದೇವರು ಆತನನ್ನ ಆರಿಸಿಕೊಂಡ ಉದ್ದೇಶವನ್ನ, ಕರ್ತವ್ಯವನ್ನ ಆತನಿಗೆ ತಿಳಿಸಬೇಕಾಗಿದೆ. ಆ ಸಮಯದಲ್ಲಿ ಆತನಿಗೆ ಈ ದರ್ಶನವನ್ನ ದೇವರು ಕೊಡುವಂತವನಾಗಿದ್ದ. ಈ ಸಮಯದಲ್ಲಿ ನಾವು ಇಲ್ಲಿ ಕುಳಿತಿರ್ತಕ್ಕಂಥ ನಮಗೆ, ನಾವೆಲ್ಲ ಯೆಶಾಯನ ಹಾಗೆ ಇದ್ದೇವೆ. ನಾವು ಬೋಧಕರೇನು, ದೇವರ ಆರಿಸ್ಕೊಂಡಿದ್ದಾರೆ, ನಾವು ಸೇವೆ ಮಾಡ್ತಾ ಇದ್ದೀವಿ.
ಆದ್ರೆ ಅನೇಕ ಕುಟುಂಬಗಳಲ್ಲಿ ದೇವರು ಆರಿಸಿಕೊಂಡ ದೇವ ಜನರು ಇದೇ ರೀತಿಯಲ್ಲಿ ಇದ್ದಾರೆ. ಯೆಶಾಯನಿಗೆ ಏನು ಗೊತ್ತಿಲ್ಲ, ತನ್ನನ್ನ ದೇವರು ಆರಿಸಿಕೊಂಡಿರೋದು. ಈಗ ಇದಕ್ಕಿದ್ದಾಗಿ ಅವನಿಗೆ ದರ್ಶನ ಆದಾಗ ಅಲ್ಲಿ ದೇವರ ಸ್ವರೂಪವನ್ನು ಆತನು ನೋಡ್ತಾನೆ. ದೇವರ ಸ್ವರೂಪವನ್ನು ಎಂದೂ ಇದನ್ನು ನೋಡದವನಾಗಿರೋದ್ರಿಂದ ಇದು ದೇವರ ದರ್ಶನ, ನಾನು ದೇವರು ನೋಡ್ತಾ ಇದ್ದೀನಿ ಅಂತಕ್ಕಂಥ ಅರಿವು ಆತನಿಗಿಲ್ಲ. ದರ್ಶನದಲ್ಲಿ ಅವನು ಏನು ಯೋಚನೆ ಮಾಡದೆ ಏನು ನಡೀತಾ ಇದೆ ಅಂತೇಳಿ ನೋಡ್ತಾ ಇದ್ದ. ಆಗ ಒಂದು ಕೆಲಸ ನಡೀತು 3ನೇ ವಚನದಲ್ಲಿ, 6ನೇ ಅದೇ 3ನೇ ವಚನ. ಆತನು ಕಂಡದ್ದು ಮೊದಲಿಂದ ನೋಡ್ಕೊಳ್ಳೋಣ. 1ನೇ ವಚನದಿಂದ, ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲಿ ಹರಡಿತ್ತು. ಆತನ ಸುತ್ತ ಸೆರಿಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಗಳುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ದೇವದೂತರು ದೇವರ ಪ್ರಸನ್ನತೆಯಲ್ಲಿದ್ರು ಕೂಡ ದೇವರ ಮುಖವನ್ನ ನೋಡಕ್ಕಾಗದೆ ತಮ್ಮ ಮುಖಗಳನ್ನ 2 ರೆಕ್ಕೆಗಳಿಂದ ಮುಚ್ಚಿಕೊಂಡಿದ್ರು ಎಂಬುದಾಗಿ ಅಂತ ಮಹಾಪರಿಶುದ್ಧರಾದಂತ ದೇವರನ್ನ ಈತನ ದರ್ಶನದಲ್ಲಿ ನೋಡ್ತಾನೆ. ಇದನ್ನೆಲ್ಲ ನಡೆಯುವಾಗ ಈತನು ಉನ್ನತೋನ್ನತನಾದಂತ ದೇವರನ್ನೇ ನಾನು ನೋಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿಲ್ಲ. ಆಗ ಅಲ್ಲಿ ಒಂದು ಕೆಲಸ ನಡೀತು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲದಲ್ಲೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ನೋಡ್ತಾ ಇರುವಾಗ ದೇವರ ಬಗ್ಗೆ ಅಲ್ಲಿದ್ದಂತ ಕೆರೂಬಿರಲ್ಲಿ ಒಬ್ಬನು ದೇವರ ಬಗ್ಗೆ ಇನ್ನೊಬ್ಬನಿಗೆ ಹೇಳ್ತಾ ಇದ್ದಾನೆ, ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲದಲ್ಲೆಲ್ಲ ಆತನ ಪ್ರಭಾವವು ತುಂಬಿದೆ. ಅಂದ್ರೆ ಯೆಶಾಯನಿಗೆ, ನೀನು ದೇವರ ಸನ್ನಿಧಾನದಲ್ಲಿ ಇದ್ದೀಯಾ, ನೀನು ದರ್ಶನವನ್ನ ಕಾಣ್ತಿರೋದು ಯೆಹೋವನನ್ನ ನೋಡ್ತಾ ಇದ್ದೀಯಾ, ದೇವರ ಮಹಿಮೆಯು ನಿನಗೆ ಸಿಕ್ಕಿದೆ, ಅದನ್ನ ನೀನು ನೋಡ್ತಾ ಇದ್ದೀಯಾ. ಆಗ ಅವನಿಗೆ ಅರಿವಾಗ್ತದೆ, ಅಯ್ಯೋ ಅಯ್ಯೋ. ಮುಂದೆ ಹೇಳ್ತಾನೆ, ಆಗ ಅವನಿಗೆ ಗೊತ್ತಾಗ್ತದೆ ನಾನು ಏನ್ ನೋಡ್ತಾ ಇದ್ದೀನಿ. ಮೋಸೆ ಬಾಯಿ ಬಿಟ್ಟು ಕೇಳ್ಕೊತಾನೆ, ನಿನ್ನ ಒಂದ್ ಸ್ವಲ್ಪ ನಾನು ನೋಡ್ಬೇಕು ಅಂತ. ಆದ್ರೆ ದೇವರು ಅವನಿಗೆ ಹಿಂಭಾಗವನ್ನ ಮಾಡ್ತಾರೆ. ಇಲ್ಲಿ ದೇವರನ್ನ ಮುಖಾಮುಖಿಯಾಗಿ ನೋಡುವಂತ ಅವಕಾಶವನ್ನ ದರ್ಶನದಲ್ಲಿ ಯೆಶಾಯನ ಕೊಡ್ತಾನೆ. ಕೊಟ್ಟರು ಕೂಡ ಅದು ಅವನು ದೇವರನ್ನೇ ನೋಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿಲ್ಲ. ಆ ಅರಿವನ್ನ ಹುಟ್ಟಿಸೋದಕ್ಕೆ ಅಲ್ಲಿದ್ದಂತ ಕೆರೂಬಿಯರಲ್ಲಿ ಒಬ್ಬನು, ದೇವದೂತರಲ್ಲಿ ಇನ್ನೊಬ್ಬನಿಗೆ ಆ ಸನ್ನಿವೇಶ ಅದು ಏನು ಎಂಬುದನ್ನು ವಿವರಣೆ ಮಾಡ್ತಾರೆ. ಇವನಿಗೆ ಅರ್ಥ, ದೇವರು ಪರಿಶುದ್ಧನು ಪರಿಶುದ್ಧನು. ಯಾವಾಗ ಆತನಿಗೆ ಇದನ್ನ ಹೇಳುವಾಗ, ನಾನು ಎಲ್ಲಿದ್ದೇನೆ, ನಾನು ಏನ್ ನೋಡ್ತಾ ಇದ್ದೇನೆ, ಇಲ್ಲಿ ಏನ್ ನಡೀತಿದೆ ಎಂಬುದಾಗಿ ಅರ್ಥ ಆಗ್ತದೆ. ಆಗ ಗೊತ್ತಾಯ್ತು, ಅಯ್ಯೋ ಅಯ್ಯೋ, ಪರಿಶುದ್ಧನಾದಂತ ದೇವರನ್ನ, ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನ ಕಂಡೆನು. ಆಗ ಆತನಿಗೆ ಅರಿವಾಗ್ತದೆ. ಆ ದರ್ಶನ, ಆ ಅರಿವು ಆತನಿಗೆ ಪರಿಶುದ್ಧನಾದ ದೇವರ ಸನ್ನಿಧಾನದ ಆ ಒಂದು ಸಂಪರ್ಕದಲ್ಲಿ ಇದ್ದೇನೆಂಬುದಾಗಿ ಆತನಿಗೆ ಗೊತ್ತಾದ ತಕ್ಷಣ ಅವನಲ್ಲಿ ಒಂದು ಬದಲಾವಣೆಯನ್ನ ನಾವು ನೋಡ್ತೀವಿ. ಅದ್ಯಾಕೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಓಕೆ, ಮಾತಾಡ. ಆ ದರ್ಶನವನ್ನ ಕಂಡ ತಕ್ಷಣವೇ ಯೆಶಾಯನಿಗೆ ಏನಾಗ್ತದೆ, ಆಗ ನಾನು ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ, ನಾನು ಹೊಲಸು ತುಟ್ಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು. ಆಗ ಅನುಭವ ಆಗ್ತದೆ, ಅಯ್ಯೋ, ಸೇನಾಧೀಶ್ವರನಾದ ಯೆಹೋವನನ್ನು ನಾನು ನೋಡಿದೆ. ಕೈ ಕಾಲು ನಡುತ್ತಿರ್ತದೆ, ಬಲವಿಲ್ಲದವನಾಗಿ ಬಿದ್ದಿರ್ತದೆ. ಯಾವಾಗಲೂ ದರ್ಶನ ಆದಾಗ ಮನುಷ್ಯನಿಗೆ ಸ್ವಾಧೀನ ತಪ್ಪೋಗುತ್ತೆ. ಅದನ್ನ ದಾನಿಯೇಲನು ಅನುಭವಿಸ, ಎಲ್ಲ ಪ್ರವಾದಿಗಳು ಅನುಭವಿಸ, ಈವನ್
ಹಿರಿಯರಾದಂತ ನಮ್ಮ ಶ್ರೀಮತಿ ವೈಟಮ್ಮನವರು ದರ್ಶನ ಕಾಣುವಾಗಲೂ ಸಹ ಆ ಪರಿಸ್ಥಿತಿಯನ್ನ ಅವರು ಅನುಭವಿಸ. ಇಲ್ಲಿ ಯೆಸಾಯನಿಗೆ ಅಂತ ಪರಿಸ್ಥಿತಿ ಆಗ್ತಿರ್ತದೆ. ಈಗ ಅವನಿಗೆ ಭಯ ಬಂದ್ಬಿಡ್ತದೆ, ನಾನು ಪಾಪಿ. ಯಾಕಂತಂದ್ರೆ ಆತನಿಗೆ ಶಾಸ್ತ್ರ ಗೊತ್ತಿರ್ತದೆ, ಪಾಪಿಗಳ ಮಧ್ಯದಲ್ಲಿ ದೇವ್ರು ಬಂದ್ರೆ ಏನಾಗ್ತದೆ, ಅಥವಾ ದೇವ್ರು ಇರುವಂತ ಸ್ಥಳಕ್ಕೆ ಪಾಪಿಗಳು ಹೋದ್ರೆ ಏನಾಗ್ತದೆ. ಸಿನಾಯಿ ಪಟ್ಟಣದ ಸುತ್ತಲೂ ಅವ್ರು ಬರಬಾರ್ದು ಅಂತ ದೇವ್ರ ಅಪ್ಪಣೆ ಕೊಟ್ಟಿರ್ತಾರೆ. ಯಾಕಂತಂದ್ರೆ ದೇವರ ಪ್ರಸನ್ನತೆ ಎಂಬ ಆ ಬೆಳಕು ಅವ್ರ ಮೇಲೆ ಬಿದ್ದರೆ ಅವ್ರ ನಾಶ. ಈಗ ನಾನು ಪಾಪ ಮಾಡಿದ್ದೀನಿ, ಇಂಥ ಪಾಪಿ ದೇವ್ರನ್ನ ನೋಡ್ಬಿಡ್ತಲ್ಲ, ದೇವ್ರನ್ನ ನೋಡ್ಬಿಡ್ತಲ್ಲ, ನಾನು ಉಳಿತೇನೆ ಇಲ್ವೋ ಭಯ ಬಂದ್ಬಿಟ್ಟು ನಡುತ್ತಾ ಇರ್ತಾನೆ. ಅಂತ ಸಮಯದಲ್ಲಿ ಈತನ ಸಹಾಯಕ್ಕೆ ದೇವರು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ. ಕೆಂಡ ನೆನ್ನೆ ನಾವು ಕಲ್ತೀವಿ, ದೇವರು ಅಗ್ನಿ ಆಗಿದ್ದಾರೆ, ಕೆಂಡವಾಗಿದ್ದಾರೆ. ಪರಿಶುದ್ಧತೆ ಅಂತಕ್ಕಂಥದ್ದು ಬೆಂಕಿ ಕೆಂಡ ಇದ್ದಂಗೆ. ಅಲ್ಲಿ ಅಶುದ್ಧವಾದದ್ದು ಯಾವ ಹಾಕಿದ್ರು ಸುಟ್ಟು ಬೂದಿ ಆಗ್ಬಿಡ್ತದೆ, ಮತ್ತೆ ಕೆಂಡವಾಗಿ ಹೋಗ್ತದೆ. ಅಶುದ್ಧವಾದ ಯಾವುದನ್ನು ಕೂಡ ಅಲ್ಲಿ ಉಳಿಸೋದು. ಪರಿಶುದ್ಧನಾದಂತ ದೇವರ ಪರಿಶುದ್ಧತ್ವದಿಂದ ಆ ಬೆಂಕಿ ಎಂಬ ಕೆಂಡವನ್ನ ಸೆರಾಫಿಯರಲ್ಲಿ ಒಬ್ಬನು ತೆಗೆದುಕೊಂಡು ಬಂದು ಅವನ ತುಟಿಗೆ ಮುಟ್ಟಿಸ್ತಾನೆ. ಅಂದ್ರೆ ಅಶುದ್ಧನಾದಂತ ಈತನನ್ನು ಪರಿಶುದ್ಧನನ್ನಾಗಿ ಮಾಡ. ಮುಂದೆ ಹೇಳ್ತಾನೆ, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಈಗೋ ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತ್ತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅನ್ನನ್ನು. ಯೆಶಾಯನಿಗಿದ್ದ ಯಾವತ್ತೂ ಅರಿವು ತನ್ನ ಜೀವಿತದಲ್ಲಿ ಇಂಥ ಒಂದು ಕಾರ್ಯಗಳು ನಡೀತದೆ ಅಂತ ತಿಳುವಳಿಕೆ. ಆದ್ರೆ ಇದು ಕರೆದಾದಂತ ದೇವರು ಈತನನ್ನ ತಾಯಿಯ ಗರ್ಭದಲ್ಲಿ ಲೋಕದೋತ್ಪತ್ತಿಗಿಂತ ಮುಂಚಿತವಾಗಿ ಈ ಕ್ಷಣಕ್ಕಾಗಿ ಆರಿಸಿತು. ಆತನ ಮುಖಾಂತರವಾಗಿ ಈ ಭೂಮಿ ಮೇಲೆ ತನ್ನ ಚಿತ್ತವನ್ನ ನೆರವೇರಿಸುವಂತ ಸಮಯ ಬಂದಾಗ ಆತನಿಗೆ ದರ್ಶನವನ್ನ ಕೊಡ್ತಾನೆ. ಆತನ ದರ್ಶನ ಕೊಡುವುದ ಉದ್ದೇಶ ಏನು? ತನ್ನ ಯೋಜನೆಯನ್ನ ಪೂರೈಸಲು ಆತನನ್ನ ಯೋಗ್ಯನನ್ನಾಗಿ ಮಾಡಬೇಕಾಗಿದೆ. ಯಾಕಂತಂದ್ರೆ ಈತನು ಪಾಪದಲ್ಲಿ ಹುಟ್ಟಿದವನು, ನಿರ್ಮಲನು, ಅಯೋಗ್ಯನು. ಈಗ ಈತನ ಮುಖಾಂತರವಾಗಿ ದೇವರ ಮಹಿಮೆಯುಳ್ಳ ಆತನ ಸೇವೆ ಇಲ್ಲಿ ನಡೆದು ದೇವರ ಮಹಿಮೆಯ ಪ್ರಭಾವವನ್ನ ನಾಶವಾಗುತ್ತಿರುವಂತ ಜನರು ಹೊಂದಿಕೊಳ್ಳಲು ಕಳೆದುಕೊಂಡಂತ ದೇವರ ಮಹಿಮೆಯನ್ನ ಹಿಂತಿರುಗಿ ಪಡೆಯಲು ದೇವರು ಕಾರ್ಯ ಮಾಡಬೇಕಾಗಿತ್ತು. ಅದಕ್ಕೆ ಪಾಪಿಯಾದ ಈತನನ್ನ ದೋಷವನ್ನ ಶುದ್ಧೀಕರಿಸಿ ಈತನನ್ನ ಪರಿಶುದ್ಧನನ್ನಾಗಿ ಮಾಡಿ ಈತನ ಮುಖಾಂತರವಾಗಿ ತನ್ನ ಪರಿಶುದ್ಧವಾದ ಸೇವೆಯನ್ನ ಮುಂದುವರಿಸಿ ತನ್ನ ಮಹಿಮೆಯ ಪ್ರಭಾವವು ಲೋಕದಲ್ಲಿ ಬೆಳಗಿ ಆ ಮಹಿಮೆಯ ಪ್ರಭಾವಕ್ಕೆ ತಕ್ಕಂತೆ ದೇವ ಜನರನ್ನ ಸಿದ್ಧಪಡಿಸಿ, ಯಾವ ದೇವರ ಮಹಿಮೆಯನ್ನು ಹೊಂದಿದಂತ ಆದಾಮನು ಪಾಪ ಮಾಡುವುದರ ಮುಖಾಂತರವಾಗಿ ದೇವರ ಮಹಿಮೆಯನ್ನು ಕಳೆದುಕೊಂಡು ಬೆತ್ತಲೆಯಾದನು, ಅದೇ ಪಾಪದ ಬೆತ್ತಲೆಯನ್ನ ನೀಗಿಸಿ ತನ್ನ ಮಹಿಮೆಯಿಂದ ತುಂಬಿಸಿ ತಾನು ಬರುವಾಗ ಈ ಲೋಕದಲ್ಲಿ ತನಗಾಗಿ ನಾರು ಮಡಿಯನ್ನ ಹೊದ್ದುಕೊಂಡಂತ ಪರಿಶುದ್ಧತೆಯಲ್ಲಿ ಪರಿಪೂರ್ಣರಾಗಿ ನಿಷ್ಕಳಂಕರಾದ ಶುದ್ಧ ಕನ್ನಿಕೆಯಾಗಿ ದೇವರಿಗೆ ಮೊದಲಗಿತ್ತಿಯಾಗಿ ಆತನ ಪರಿಶುದ್ಧತೆಗೆ ಯೋಗ್ಯರಾಗಿ ತನ್ನ ಜನರನ್ನ ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ದೇವರು ಕಾರ್ಯ ಮಾಡುವಂತ. ಅಬ್ರಹಾಮನಿಗೆ ದೇವರು ಮಕ್ಕಳನ್ನು, ಒಂದು ವೇಳೆ ಅಬ್ರಹಾಮನು ನಂಬಿಕಸ್ಥನಾಗದೇ ಇದ್ದರೆ ಯೇಸು ಸ್ವಾಮಿ ಹೇಳ್ತಾನೆ, ಅಬ್ರಹಾಮನಿಗೆ ಮಕ್ಕಳು ಕೊಡ್ತೀರಿ, ಬದಲಾಗಿ ಕಲ್ಲಿನಿಂದಲೇ ಆತನಿಗೆ ಮಕ್ಕಳನ್ನ ಹುಟ್ಟಿಸ್ತೀನಿ, ಕಲ್ಲಿಗೆ ಮಕ್ಕಳಾಗಿ ಎಂಬುದಾಗಿ ಹೇಳ್ತಿದ್ನು. ತನ್ನ ಯೋಜನೆಯನ್ನ ಪರಿಪೂರ್ಣ ಮಾಡು. ಆದ್ರೆ ಅಬ್ರಹಾಮನು ನಂಬಿಕೆಗೆ ಯೋಗ್ಯನಾದದ್ದರಿಂದ
ಆತನಿಗೆ ಮಕ್ಕಳನ್ನು ಕೊಟ್ಟು ಆತನಿಂದ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡಿ ಆತನ ಮುಖಾಂತರವಾಗಿ ತನ್ನ ಸಂತತಿಯನ್ನ ದಾವೀದನ ಸಿಂಹಾಸನವನ್ನು ಅಲಂಕರಿಸುವಂತ ತನ್ನ ಮಗನನ್ನ ಇದು ಆತನ ಮುಖಾಂತರವಾಗಿ ದೇವರ ಸಭೆಯನ್ನ ಆರಂಭ ಸತ್ಯದ ಸುವಾರ್ತೆಯನ್ನ ಸಾರುವಂತ ಅವಕಾಶವನ್ನ ಮಾನವರಿಗೆ ಒದಗಿಸಿಕೊಟ್ಟನು. ಪಾಪದ ಸಂಬಳ ಮರಣಕ್ಕೆ ಪಾತ್ರರಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ನಾಶವಾಗಬೇಕಾಗಿತ್ತು, ಮರಣದಲ್ಲಿ ಅಂತ್ಯ ಆಗ್ಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆ ಕೆಂಡ ಯೆಶಾಯನ ತುಟಿಗೆ ಮುಟ್ಟಿದ ಕೂಡಲೇ ಆತನ ಪಾಪ ಶಾಪ ನೀಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ರಕ್ತ ಈ ಭೂಮಿ ಮೇಲೆ ಚೆಲ್ಲಲ್ಪಟ್ಟಾಗ ಆತನನ್ನು ನಂಬುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನ ಪಾಪ ಶಾಪ ಎಲ್ಲ ತೆಗೆದು ಹಾಕಲ್ಪಟ್ಟು ಆತನನ್ನು ನಂಬಿದಂತ ಪ್ರತಿಯೊಬ್ಬ ದೇವರ ಜನಾಂಗಕ್ಕೆ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡುವಾಗ ತನ್ನ ಮಹಿಮೆಯ ಪ್ರಭಾವವನ್ನು ಅವರ ಮೇಲೆ ಸುರಿಸುವಂತನಾಗಿದ್ದಾನೆ. ಇದು ಯೆಶಾಯನಲ್ಲಾದಂತ ಕಾರ್ಯ, ಯೆಶಾಯನಿಂದಾಗಬೇಕಾದಂತ ದೇವರ ಯೋಜನೆ, ದೇವರ ಸೇವೆ. ನಾವು ನೋಡ್ತೇವೆ ರೋಮಾಪುರ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ ಇದೇ ರೀತಿಯಾದಂತ ಅನುಭವವನ್ನು ಪೌಲನು ಹೊಂದುತ್ತಾನೆ. 24ನೇ ವಚನ, 7ನೇ ಅಧ್ಯಾಯ 24. ಅಯ್ಯೋ, ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಯೆಶಾಯನಿಗಾದಂತ ಅನುಭವ, ಭಯ, ಆತಂಕ ಪೌಲನು ಸೇವೆ ಮಾಡುತ್ತಿರುವಾಗ ಒಂದು ದಿನ ದೇವರ ಪರಿಶುದ್ಧತೆ ಎಂಬ ಕೆಂಡ ಆತನನ್ನ ಮುಟ್ಟುತ್ತದೆ. ಒಂದನ್ನು ಅರ್ಥ ಮಾಡ್ಕೋಬೇಕು, ದೇವರ ಸೇವಕರು, ದೇವರ ಮಕ್ಕಳು, ದೇವರ ಪರಿಶುದ್ಧತೆ ಎಂಬ ಬೆಂಕಿ ನಮ್ಮನ್ನು ಮುಟ್ಟದೆ ಹೋದರೆ ನಾವು ಶುದ್ಧರಾಗಕ್ಕಾಗ, ನಮ್ಮ ಪಾಪಗಳು ಸುಟ್ಟು ಬೂದಿ ಆಗುತ್ತೆ. ಶರೀರದಲ್ಲಿ ಹಾಗೆ ಅವು ಉಳಿದು ನಮ್ಮನ್ನ ಮತ್ತೆ 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 ಪಾಪದ ಹೊಲಸಿನಲ್ಲಿ ಸಾಯುವ ಹಾಗೆ. ಆದರೆ ಒಂದಲ್ಲ ಒಂದು ದಿವಸ ಪರಿಶುದ್ಧಾತ್ಮನೆಂಬ ಬೆಂಕಿ ನಮ್ಮ ಹೃದಯವನ್ನ ಮುಟ್ಟಿದರೆ, ನಮ್ಮ ಶರೀರವನ್ನ ಮುಟ್ಟಿದರೆ, ಸ್ಪರ್ಶಿಸಿದರೆ, ಪರಿಶುದ್ಧಾತ್ಮನ ಅನುಭವ ನಮಗಾದರೆ ಆಗ್ಬೇಕು. ಆದಾಗ ಮಾತ್ರ ನನ್ನಲ್ಲಿರುವಂತ ಪಾಪದ ಈ ಎಲ್ಲ ಶಾಪಗಳನ್ನ ದೇವರು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿ, ಶರೀರದ ಎಲ್ಲ ಆಶೆಗಳನ್ನ ಸುಟ್ಟು ಬೂದಿ ಮಾಡಿ. ಯೆಶಾಯನ ಹಾಗೆ ಒಂದು ವೇಳೆ ಅಂತ ಒಂದು ಅನುಭವ ನನಗಾಗಬೇಕಾದ್ರೆ ದೇವರ ಆತ್ಮನ ಪರಿಶುದ್ಧವಾದ ಬೆಂಕಿ ನನ್ನ ಮೇಲೆ ಸರಿಸಲ್ಪಡ್ಬೇಕು. ಅಲ್ಲಿಯ ತನಕ ಸೇವಕರೇ ಆಗ್ಲಿ, ಯಾರೇ ಆಗ್ಲಿ ಆ ಅನುಭವ ಆಗೋ ತನಕ ಆ ಪರಿಶುದ್ಧತೆಯಲ್ಲಿ ಪಾಲು ಹೊಂದೋದಕ್ಕೆ ಸಾಧ್ಯವಿಲ್ಲ. ಇನ್ನು ನಾಯಿ ಕಕ್ಕಿದ ತಿನ್ನುವ ಹಾಗೆ ಅದನ್ನೇ ತಿನ್ನುವುದಕ್ಕೆ, ಪಾಪವನ್ನು ಮಾಡೋದಕ್ಕೆ ಅದರ ಚಾಲೆಂಜ್, ಸವಾಲು ಯಾರಿಗಿದೆ? ನಮಗಲ್ಲ, ನಮ್ಮನ್ನು ಸೃಷ್ಟಿಸಿದಂತ ದೇವರಿಗೆ. ಆ ಸವಾಲನ್ನ ಆತನ ತಾನು ತೆಗೆದುಕೊಂಡಿದ್ದಾನೆ. ಇಂಥ ಹೊಲಸನ್ನೇ ತಿನ್ನುವಂತ ಇಂಥ ಹೀನವಾದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಮಾನವನಿಂದಲೇ ಸೈತಾನನಿಗೆ ತೀರ್ಪು ಮಾಡ್ತಾನೆ. ಆಮೇಲೆ ಇದು ದೇವರು ಹಾಕಿರ್ತಕ್ಕಂಥ ತನ್ನಗೆ ತಾನು ತೆಗೆದುಕೊಂಡಂತ ಚಾಲೆಂಜ್. ಅದನ್ನ ದೇವರು ಮಾಡ್ಬೇಕಾಗಿದೆ, ಮಾಡ್ತಾರೆ. ಅದಕ್ಕಾಗಿ ಯೆಶಾಯನನ್ನ ಯೆಹೋಶುವನು ಇಸ್ರಾಯೇಲ್ ಜನಾಂಗದ ಮುಂದೆ ನಿಂತುಕೊಂಡು ಮಾತನೆ ಹೇಳ್ತಾನೆ 25ನೇ ಅಧ್ಯಾಯದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಿದೆವು. ಇವತ್ತು ನಾವು ಹೇಳ್ಕೋಬಹುದು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವುದು, ಓಡಾಡ್ಕೋಬಹುದು, ಪ್ರಸಂಗ ಮಾಡ್ಬೋದು, ವಾಕ್ಯ ಹೇಳ್ಬೋದು. ಆದ್ರೆ ಅದು ಸತ್ಯ. ನಮ್ಮ ಜೀವಮಾನದಲ್ಲಿ ಆತನನ್ನ ಸೇವಿಸುವುದು ಎಂಬುದಾಗಿ ಹೇಳುವಾಗ ಈ ಬೆಂಕಿ ನಮಗೆ ತಗಲಿದೆಯಾ? ನಮ್ಮಲ್ಲಿರ್ತಕ್ಕಂಥ ಶಾಪ ತೆಗೆದು ಹಾಕಲ್ಪಟ್ಟಿದೆಯಾ? ಆ ಪಾಪದ ಸ್ವಭಾವಗಳು ಸುಟ್ಟು ಬೂದಿ ಆಗಿದೆಯಾ? ಆತನನ್ನು ಸೇವಿಸುವೆವು ಎಂಬತಕ್ಕಂಥ ಆ ಪರಿಶುದ್ಧತೆಯ ಜೀವಿತ ನಮ್ಮಲ್ಲಿ, ಆತನ ಪ್ರಕಾಶ ಅನ್ಯರ ಮುಂದೆ ಪ್ರಕಾಶಿಸುವ ಹಾಗೆ ನಮ್ಮ ಜೀವಿತ ಪರಿಶುದ್ಧವಾಗಿದೆಯಾ?
ಅದಾಗ್ಬೇಕು. ಹಾಗಾಗದೆ ದೇವರ ಪರಿಶುದ್ಧತೆಯ ಪ್ರಭಾವ ನಮ್ಮ ಜೀವಿತದಲ್ಲಿ ನಮಗರಿವಿಲ್ಲದೆ ಇತರರಿಗೆ ದೇವರ ಬೆಳಕನ್ನು ಪ್ರಕಾಶಿಸಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ದೇವರ ಆ ಒಂದು ಸನ್ನಿಧಾನದಿಂದ ಸೆರಾಫಿಯರು ಬಂದು ಕೆಂಡವನ್ನ ತೆಗೆದುಕೊಂಡು ಆತನ ತುಟಿಗೆ ಮುಟ್ಟಿಸಿದ್ರು, ಅವನಿಗೆ ಅರಿವಾಯಿತು, ನಾನು ಹೊಲಸು ತುಟಿಯವನು, ನಾನು ಪಾಪಿ. ಇವತ್ತು ನಮ್ಗೆ ಇನ್ನೂ ಅರಿವಿಲ್ಲ, ನಾವು ಪಾಪಿಗಳೆಂಬತಕ್ಕಂಥ ಅರಿವಿಲ್ಲ, ಪಾಪ ಮಾಡ್ತಿದ್ದೇವೆ ಅಂತ ಭಯವಿಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತ ನೋವನ್ನ ನಾವು ಅನುಭವಿಸ್ತಾ ಇಲ್ಲ. ಈ ಕಳೆದ ವಾರದ ಪಾಠದಲ್ಲಿ ನಾವು ಯೋಹಾನನು ದರ್ಶನವನ್ನ ಕಂಡಾಗ ಗೋಳಾಡ್ತಾನೆ, ಅಳ್ತಾನೆ. ಯಾಕಂತಂದ್ರೆ ಆ ಸುರುಳಿನ ಬಿಚ್ಚೋದಕ್ಕೆ ಯಾರು ಯೋಗ್ಯರಲ್ಲ. ದೇವರ ಪರಿಶುದ್ಧತೆಯ ಆ ಒಂದು ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾರು ಯೋಗ್ಯರಲ್ಲ. ಇಂಥ ಪರಿಸ್ಥಿತಿಯಿಂದ ನಾವು ಯೋಗ್ಯರನ್ನಾಗಿ ನಮ್ಮನ್ನ ದೇವರು ಮಾಡೋದಕ್ಕೆ ಸಿದ್ಧನಾಗಿರುವಾಗ ಆ ಯೋಗ್ಯತೆಯನ್ನ ಪಡೆದುಕೊಳ್ಳೋದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಅದನ್ನ ದೇವರು ತಾನೇ ಮಾಡುವ. ಯೆಶಾಯನಿಗೆ ಇದರ ಯಾವುದು ಅರಿವಿಲ್ಲ. ಇದರ ಅರ್ಥ ಏನು ಅಂದ್ರೆ, ನಮ್ ಕೈಲಿ ಆಗಲ್ಲ ಅಂತಂದ್ರೆ ಅದು ದೇವ್ರಿಗೂ ಆಗಲ್ಲ ಅಂತ ಹೇಳ್ದಂಗೆ. ನಾವ್ ಅಂದ್ಕೋಬಹುದು, ಅಯ್ಯೋ ಪಾಪಿಗಳು ನಾವು ಆ ರೀತಿ ಮಾಡೋಕ್ಕಾಗುತ್ತಾ, ನಮ್ಮಿಂದ ಸಾಧ್ಯನಾ, ದೇವರ ಆ ಪ್ರಭಾವದ ಪ್ರಮಾಣವನ್ನು ಮುಟ್ಟೋದಕ್ಕಾಗುತ್ತಾ, ಪರಿಶುದ್ಧತೆಯಲ್ಲಿ ನಾವು ಪಾಲು ಹೊಂದೋದಕ್ಕಾಗುತ್ತಾ? ಹೌದು, ನಮಗೆ ಅಸಾಧ್ಯ ಆದ್ರೆ ಕರ್ತನಿಗೆ ಅಸಾಧ್ಯ. ಅವನ ಶಿಷ್ಯರಿಗೆ ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯ ಆದ್ರೆ ದೇವರಿಗೆ ಮಾತ್ರ ಎಲ್ಲವೂ ಸಾಧ್ಯ. ಅದಕ್ಕಾಗಿ ಆತನ ಹೇಳ್ತಾನೆ, ನೀವು ಸುವಾರ್ತೆಯನ್ನ ಸಾರೋಕೆ ನಿಮ್ಮಿಂದ ಆಗದೆ ಹೋದ್ರೆ ಯೆರೂಸಲೇಮಿನ ಕಲ್ಲುಗಳು ಹೋಗಿ ಸುವಾರ್ತೆಯನ್ನ ಸಾರ್ತವೆ. ದೇವರಿಗಿದೆ, ಆಪ್ಷನ್ಸ್ ಇದೆ, ಏನ್ ಬೇಕಾದ್ರೂ ಮಾಡ್ತಾನೆ. ನಿಮ್ ಕೈಲಾಗ್ಲಿಲ್ಲ ಅಂದ್ಮೇಲೆ ತನ್ನ ಯೋಜನೆನ, ತನ್ನ ಸಂಕಲ್ಪವನ್ನು ನೆರವೇರಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಮನುಷ್ಯರಾದ ನೀವು ಮಾಡದೆ ಹೋದ್ರೆ ನಾನು ಸೃಷ್ಟಿ ಮಾಡಿದಂತ ಕಲ್ಲುಗಳು ಹೋಗಿ ಸುವಾರ್ತೆಯನ್ನ ಯೆಶಾಯನನ್ನ ಕರೆದದೇನು? ದೇವರ ಮಾನ ಪ್ರಭಾವಗಳನ್ನ, ಆತನ ಸ್ವರೂಪವನ್ನ, ಆತನ ಪರಿಶುದ್ಧತೆಯನ್ನ ಈ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳುವುದಕ್ಕೆ, ದೇವರ ಪರಿಶುದ್ಧತೆಯಲ್ಲಿ ಪಾಲನ ಹೊಂದುವುದಕ್ಕೆ, ಅವರನ್ನ ಸಿದ್ಧಪಡಿಸುವುದಕ್ಕೆ, ದೇವರು ಕೊಡುವಂತ ಈ ಪರಿಶುದ್ಧತೆಯ ನೀತಿಯ ಜೀವಿತವನ್ನ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ, ಈ ಕೆಲಸವನ್ನ ದೇವರು ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಇವತ್ತು ನನ್ನನ್ನ ಕರೆದಂತ ದೇವರು, ನಾನು ಯೋಗ್ಯನಿಲ್ಲದಿದ್ದರೂ ನನ್ನನ್ನು ಯೋಗ್ಯನಾಗಿ ಮಾಡುವಂತ ಚಾಲನೆ ನಿಜ. ಇದು ನಮಗೆ ಅಸಾಧ್ಯ, ಭೂಮಿ ಮೇಲೆ ಯಾರಿಗೂ ಸಾಧ್ಯ. ದೇವರ ಪರಿಶುದ್ಧತೆಯ ಪ್ರಮಾಣದಲ್ಲಿ ಆ ಮಟ್ಟಕ್ಕೆ, ಆ ಎತ್ತರಕ್ಕೆ ನಾವು ಆತನ ಸನ್ನಿಧಾನದಲ್ಲಿ ನಿಲ್ಲೋದಕ್ಕೆ ನಾವು ಯಾರು ಯೋಗ್ಯರಲ್ಲ. ಅದನ್ನೇ ಪೌಲನು ಹೇಳಿದ್ನು. ಅವನು ಎಷ್ಟೋ ವರ್ಷ ಸೇವೆ ಮಾಡಿದ್ನು, ಆತನಿಗೆ ಅನುಭವಕ್ಕೆ ಬರ್ತದೆ, ಆ ಒಂದು ದಿನ ಬರ್ತದೆ, ಪರಿಶುದ್ಧಾತ್ಮನ ಅರಿವು, ಆ ಬೆಂಕಿ ಆತನನ್ನು ಸೋಕಿಸ್ತದೆ. ಆವಾಗ ಅವನು ಬಿದ್ದುಕೊಂಡು ಅಳ್ತಾ ಕೇಳ್ತಾನೆ, ಅಯ್ಯೋ ನಾನು ಅಂತ ದುರವಸ್ಥೆಗೆ ಬಿದ್ದಂತ ಮನುಷ್ಯನು, ಇಂಥ ಘೋರವಾದ ಮರಣದಿಂದ ನನ್ನನ್ನು ಬಿಡಿಸಲು ಶಕ್ತನು ಯಾರು? ದೇವರ ರಾಜ್ಯಕ್ಕೆ ನಾನು ಮತ್ತು ನೀವು ಸಿದ್ಧರಾಗಿದ್ದರೆ, ಸಿದ್ಧರಾಗುವಂತ ಅವಕಾಶ ನಮಗಿದ್ದರೆ, ದೇವರು ನಮ್ಮನ್ನ ಕರೆದಿದ್ರೆ, ನಮ್ಮನ್ನ ಆರಿಸಿಕೊಂಡಿದ್ದಾರೆ, ಉಸಿರು ನಿಲ್ಲುವುದಕ್ಕಿಂತ ಮೊದಲು ಇಂಥ ಅನುಭವನ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಪಾಪದ ಸ್ವಭಾವಗಳನ್ನ ನಾವು ಗ್ರಹಿಸ್ಕೊಳ್ತೇವೆ. ಅಯ್ಯೋ ನಾನು ಎಂಥ ಪಾಪಿ, ನಾನು ಎಂತೆಂಥ ಪಾಪಗಳನ್ನ ಮಾಡಿದೆ, ಇಂಥ ಪಾಪಿಯನ್ನ ದೇವರು ಹೇಗೆ ಕ್ಷಮಿಸ್ತಾನೆ? ಅದನ್ನೇ ಯೆಶಾಯನಿಗೆ ಕೇಳಿದ್ರು. ಸ್ವಾಮಿ ಹೇಳ್ತಾನೆ, ತನ್ನ ಪರಿಶುದ್ಧತೆಯಲ್ಲಿ ತನ್ನ ಪಾಲು, ನಮ್ಮ ಅಶುದ್ಧತೆಯೆಲ್ಲ ತೆಗೆದ ಈಗ ನೀನು ಶುದ್ಧನಾಗಿ. ಆದರೆ ನಾನು ಪಾಪಿ, ನಾನು ಎಂಥ ಪಾಪಿ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಎಂಬುದಾಗಿ ನನಗೆ ಅರಿವಾಗೋತಾನೆ. ಆ ಅರಿವು ನನಗೆ ಉಂಟಾದಾಗ, ನನಗ ಅಂತ ಸಮಯದಲ್ಲಿ ಆದಂತ ಪಶ್ಚಾತ್ತಾಪ ನನ್ನ ಹೃದಯದಲ್ಲಿ ಬಂದಾಗ, ನನ್ನನ್ನು ನಾನು ಈ ಭೂಮಿ ಮೇಲೆ ಇರುವಂತ ಎಲ್ಲಾರ್ಕಿಂತ ಬಹಳ ಕಡಿಮೆಯಾಗಿ ನೋಡ್ತೇನೆ.
ಅದಕ್ಕೆ ಪೌಲನು ಹೇಳ್ತಾನೆ, ಎಲ್ಲಾ ಪಾಪಿಗಳಲ್ಲಿ ನಾನೇ ಪ್ರಮುಖ. ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಪಾಪಿಗಳಲ್ಲಿ ಎಲ್ಲರಿಗಿಂತ ಮೊದಲು ನಾನು ಪಾಪಿ. ಅಂದ್ರೆ ಈ ಮನಸ್ಸು ಇಲ್ಲಿ ತನಕ ಯಾವ ಮಟ್ಟದಲ್ಲಿ ದೇವರನ್ನ ಮರೆತು ದೇವರಿಗೆ ವಿರುದ್ಧವಾಗಿ ದೇವರ ಸರಿಸಮಾಮಕ್ಕೆ ಸೈತಾನನ ಮುಖಾಂತರವಾಗಿ ಎಲ್ಲವನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಸ್ವಾರ್ಥಕ್ಕಾಗಿ ಬದುಕುತ್ತಿತ್ತು. ತನ್ನ ಸುಖವನ್ನೇ, ತನ್ನ ಚಿಂತೆಯನ್ನೇ, ತನ್ನ ಬಯಕೆಯನ್ನೇ, ತನ್ನ ಇಷ್ಟಾರ್ಥವನ್ನ ನೆರವೇರಿಸುವುದಕ್ಕೆ ಈ ಶರೀರವನ್ನು ಒಪ್ಪಿಸಿಕೊಡ್ತಿತ್ತು. ಈಗ ಈ ಶರೀರ ಎಂತ ದುರವಸ್ಥೆಯಲ್ಲಿ ಬಿದ್ದಿದೆ. ಶರೀರ ಒಂದೇ ಸಾರಿ ನೆಲಕ್ಕೆ ಬಿದ್ದು ಕೂಡ ದೀನ ಸ್ವಭಾವ, ನಾನೆಂತ ಪಾಪಿ. ಆ ದೀನ ಸ್ವಭಾವ ನಮ್ಮಲ್ಲಿ ಸೃಷ್ಟಿಯಾದ ದಿನ ನಾವು ಹೊಸ ಸೃಷ್ಟಿಯಾಗ್ತೇವೆ. ದೇವರ ಮಹಿಮೆಯ ಪ್ರಭಾವವನ್ನು ಧರಿಸ್ಕೊಳ್ತೇವೆ. ದೇವರು ನಮ್ಮನ್ನ ಮುಟ್ಟುತ್ತಾನೆ, ನಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾನೆ, ನಮ್ಮನ್ನ ತನ್ನ ಮಹಿಮೆಗಾಗಿ. ಏಸಾಯನನ್ನ ಕರೆಯುವಾಗ ಆತನಲ್ಲಿ ಇಂಥ ಬದಲಾವಣೆಯನ್ನ ದೇವರು ತರುವಂತವನಾಗಿದ್ದಾನೆ. ಇಂಥ ಬದಲಾವಣೆಯ ಮುಖಾಂತರವಾಗಿ ದೇವರು ತನ್ನ ಪ್ರವಾದನೆಯನ್ನ ಲೋಕಕ್ಕೆ ತಿಳಿಸಿ ಹೇಳೋದಕ್ಕೆ ಆತನನ್ನು ಉಪಯೋಗಿಸಿದ. ಯೇಸು ಕ್ರಿಸ್ತನ ಮೊದಲನೆಯ ಬರೋಣದ ಬಗ್ಗೆ, ಯೇಸು ಕ್ರಿಸ್ತನ ಎರಡನೆಯ ಬರೋಣದ, ಯೇಸು ಕ್ರಿಸ್ತನ ನೂತನ ಆಕಾಶ ನೂತನ ಭೂಮಂಡಲ, 1000 ವರ್ಷಗಳ ತನಕ ಇಡೀ ಲೋಕದ ಚರಿತ್ರೆಯ ಇತಿಹಾಸವನ್ನೇ ಯೆಶಾಯನ ಮುಂದೆ ಸ್ವಾಮಿ ವಿವರಿಸ್ತಾನೆ. ಯೆಶಾಯನ ಈ ಲೋಕಕ್ಕೆ ಪ್ರವಾದನೆಯಲ್ಲಿ ಬರೆದು ನಮ್ಮ ಕೈ ಬೆಂಕಿ ಕೆಂಡ ಆತನ ತುಟಿಯನ್ನು ಮುಟ್ಟಿದ್ರಿಂದ ಯಾಕೆ ಕೆಲಸ ಆಯಿತು? ಇದು ದೇವರು ತಾನು ಎದುರಿಸಬೇಕಾದಂತ ಸವಾಲು, ತಾನು ಎದುರಿಸಬೇಕಾದಂತ ಸವಾಲು. ದೇವರಿಗೆ ಅಸಾಧ್ಯವಾದದ್ದು ಯಾವುದು? ಪ್ರಿಯ ದೇವ ಜನರೇ, ಈ ಪಾಠದಲ್ಲಿ ನಾವೇನ್ ಕಲಿತೇವೆ ಅಂತ ಹೇಳಿ, ನಾವು ಬಿದ್ದು ಹೋಗಿರ್ಬೋದು, ನಾವು ಕಡು ಪಾಪಿಗಳೇ ಆಗಿರ್ಬೋದು. ಆದ್ರೆ ದೇವರು ಮನಸ್ಸು ಮಾಡಿದ್ರೆ ನಮ್ಮನ್ನ ಯೆಶಾಯನಂತೆ ತನ್ನ ಪರಿಶುದ್ಧತೆಯ ತನ್ನ ಪರಿಶುದ್ಧ ಸನ್ನಿಧಾನದಿಂದ ಆ ಕೆಂಡವನ್ನು ನಮಗೆ ಮುಟ್ಟಿಸುವಾಗ ನಮಗೊಂದು ದಿವಸ ಸೌಲನ ಹಾಗೆ, ಪೌಲನ ಹಾಗೆ, ಅಯ್ಯೋ ನಾನೆಂತ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಎಂಬತಕ್ಕಂಥ ದೀನ ಸ್ವಭಾವವನ್ನ, ದೀನ ಮನಸ್ಸನ್ನ ನನ್ನಲ್ಲಿ ಉಂಟು ಮಾಡಿದಾಗ ಅಂದು ನಾನು ಕ್ರಿಸ್ತನಿಗಾಗಿ ಪುನರುತ್ಥಾನವನ್ನು ಹೊಂದುತ್ತೇನೆ, ಮತ್ತೆ ಹೊಸದಾಗಿ ಹೋಗ್ತೇನೆ. ಅಲ್ಲಿಂದ ನನ್ನ ಪರಿಶುದ್ಧವಾದ ಜೀವಿತ ಪ್ರಾರಂಭ ಆಗ್ತದೆ. ಅಂದಿನಿಂದ ದೇವರ ಜೊತೆಯಲ್ಲಿ ನಾನು ನಡೆಯುವಂತ ಕ್ರಿಸ್ತನ ಸಾರೂಪ್ಯ ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾ ಹೋಗ್ತದೆ. ಆತನ ಸಾರೂಪ್ಯದ ಪ್ರಮಾಣವನ್ನು ಮುಟ್ಟೋದಕ್ಕೆ ದೇವರು ನನ್ನನ್ನು ನಡೆಸ್ತಾನೆ, ನನ್ನನ್ನು ಉಪಯೋಗಿಸ್ತಾನೆ. ಇವತ್ತು ನಾನು ಮತ್ತು ನೀವು ಕಡು ಪಾಪಿಗಳೇ ಆಗಿರ್ತೀವಿ. ನಮಗ್ ಗೊತ್ತಿಲ್ಲ. ದೇವರು ನಮ್ಮ ಮುಖಾಂತರವಾಗಿ ತನ್ನ ಮಹಿಮೆಗಾಗಿ ಎಂಥ ಕಾರ್ಯವನ್ನು ಮಾಡಿ. ಯೆಶಾಯನಿಗೂ ಗೊತ್ತಿರ್ಲಿಲ್ಲ, ಯೆರೆಮೀಯನಿಗೂ ಗೊತ್ತಿಲ್ಲ, ಮೋಶೆಗೂ ಗೊತ್ತಿರ್ಲಿಲ್ಲ, ಎಲೀಯನಿಗೂ ಗೊತ್ತಿಲ್ಲ, ಸಮುವೇಲನಿಗೂ ಗೊತ್ತಿರ್ಲಿಲ್ಲ, ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ದೇವರು ಇವ್ರನ್ನ ಆರಿಸ್ಕೊಳ್ತಾನೆ. ಶಿಷ್ಯರುಗಳಿಗೂ ಗೊತ್ತಿರ್ಲಿಲ್ಲ, ದೇವರು ಅವ್ರನ್ನ ಕರೀತಾನೆ. ಅವ್ರಿಗೆ ಅರಿವಿಲ್ಲದೆ ಮೊದಲೇನೋ ಒಂದ್ ದಿವ್ಸ ಆ ಕೆಲಸ ಆಗೋಗ್ಬಿಟ್ಟಿದೆ. ಆ ಸಮಯ ಬರೋ ತನಕ ದೇವರು ಕಾದಿದ್ದಾನೆ. ಆ ಸಮಯ ಬಂದ್ಮೇಲೆ ತಾನು ಕರೆದಂತ ತನ್ನ ಉದ್ದೇಶವನ್ನ ನೆರವೇರಿಸೋದಕ್ಕೆ ನಮ್ಮನ್ನ ಕರೀತಾನೆ, ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ. ತಾನು ಹಾಕಿರುವಂತ ಸವಾಲು ಮಾನವನ ಮುಖಾಂತರವಾಗಿ ತಾನು ದೇವರ ಸರಿ ಸಮಾನನು ಎಂಬುದಾಗಿ ಹೇಳ್ಕೊಂಡ ಆತನಿಗೆ ನ್ಯಾಯ ಅದನ್ನು ಪರಲೋಕದಲ್ಲಿ ಮಾಡಿ. ಅದಕ್ಕಾಗಿ ಯೆಶಾಯನ ಈ ಎಲ್ಲ ಸತ್ಯ ಯೆಶಾಯನಿಗೆ ಕ್ಷಣದಲ್ಲಿ ಅರ್ಥ ಆಗ್ಬಿಡ್ತದೆ. ಮುಂದೆ ಆತನ ಏನ್ ಹೇಳ್ತಾನೆ ಯೆಶಾಯನ ಬರ್ತದೆ. ಅದನ್ನೇ 6ನೇ ಅಧ್ಯಾಯದಲ್ಲಿ ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ?
ಯಾವನು ನನಗೋಸ್ಕರ ಹೋಗುವನು ಕರ್ತನ ಕರ್ತನ ನುಡಿಯನ್ನು ಕೇಳಿ ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸುವನು. ಯೆಶಾಯನಲ್ಲಿ ಎಂಥ ತೀರ್ಮಾನವಾಗಿದೆ. ಇಗೋ ನಾನಿದ್ದೇನೆ. ಏನಕ್ಕೆ? ಇದೇ ಮಾತನ್ನ ಯೇಸು ಸ್ವಾಮಿ ಈ ಲೋಕದ ರಕ್ಷಣೆಗಾಗಿ ತನ್ನ ಸಂಕಲ್ಪವನ್ನ ನೆರವೇರಿಸಲು ಮಾನವರಿಗಾಗಿ ಪ್ರಾಣವನ್ನು ಕೊಡುವುದಕ್ಕೆ ಯಾರನ್ನ ಕಳುಹಿಸಲಿ ಎಂಬುದಾಗಿ ಹೇಳುವಾಗ ಆತನು ಕೊನೆ ಮಗನಾದಂತ ಯೇಸು, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಏನಕ್ಕೆ? ಪ್ರಾಣ ಕೊಡೋದು. ಏಸಾಯನು ಹೇಳ್ತಾರೆ, ನನ್ನನ್ನು ಕಳಿಸು. ಏನಕ್ಕೆ? ಪ್ರಾಣ ಕೊಡ. ಒಂದು ವೇಳೆ ನಿನ್ನ ಚಿತ್ತವಿದ್ದರೆ, ನಿನ್ನ ಚಿತ್ತವಿದ್ದು ಅವಶ್ಯವಿದ್ದರೆ ನನ್ನ ಪ್ರಾಣವನ್ನು ತೆಗೆದು ಅದಕ್ಕೂ ನಾನು ಸಿದ್ಧನ. ಇಗೋ ನನ್ನನ್ನು ಕಳಿಸು, ನಾನು ಸಿದ್ಧನ. ಈ ಪಾಠ ಯಾಕೆ ಕಲಿತಿದ್ದೇವೆ ಅಂತಂದ್ರೆ, ಇಂಥ ತೀರ್ಮಾನಗಳು ಪಾಠವನ್ನು ಕಲಿಯುವಂತ ದೇವರ ಮಕ್ಕಳ ಜೀವಿತದಲ್ಲಿ ಆಗ್ಬೇಕಾಗಿದೆ. ಅದಕ್ಕಾಗಿ ಈ ಪಾಠಗಳನ್ನ ಈ ಕೊನೆ ಕಾಲದಲ್ಲಿ ಸ್ವಾಮಿ ನಮಗೆ ಕಲಿಸ್ತಾರೆ. ಇಂಥ ತೀರ್ಮಾನಗಳಾಗಬೇಕಾಗಿದೆ ಪ್ರತಿಯೊಂದು ಕುಟುಂಬದಲ್ಲಿ. ನೀವು ನಾರ್ತ್ ಕಡೆ ಹೋದ್ರೆ ಇವತ್ತೇನು ಯುದ್ಧ ಇದೆ, ನಡೀತಾ ಇದೆ. ಈ ಯುದ್ಧದಲ್ಲಿ ಇವತ್ತಿನ ನ್ಯೂಸ್ ಅನ್ನ ನೀವು ನೋಡಿದ್ರಿ, ಎಷ್ಟೋ ಸೈನಿಕರು ಮನೆಗೆ ತಂಗಿರ ಮದುವೆಗೆ ಬಂದು ತಾವೇ ಮದುವೆ ಮಾಡ್ಕೊಂಡು, ಆದ್ರೆ ಅಲ್ಲಿ ಯುದ್ಧ ನಡೆಯುವಂತ ಸಮಯದಲ್ಲಿ ಅಲ್ಲಿಂದ ಇವರಿಗೆ ಕರೆ ಬರ್ತದೆ, ತಕ್ಷಣವೇ ನೀವು ಹಿಂದಕ್ಕೆ ಬರ್ಬೇಕೆಂಬುದಾಗಿ. ಮದುವೆ ಮಾಡ್ಕೊಂಡವನು ತನ್ನ ಹೆಂಡತಿ ಬಿಟ್ಟು ತಂಗಿ ಮದುವೆ ಮಾಡಕ್ ಬಂದವನು ತನ್ನ ತಂಗಿ ಮದುವೆಯನ್ನು ಪ್ರಯಾಣ ಬೆಳೆಸ. ಕಾರಣ ಏನು? ಅವರು ಮೊದಲೇ ದೇಶಕ್ಕಾಗಿ ತಮ್ಮ ತೀರ್ಮಾನವನ್ನ ಒಪ್ಪಿಸಿ ಪ್ರಮಾಣ ಮಾಡಿದ್ರು. ಅದಕ್ಕೆ ಬದ್ಧರಾಗಿರ್ಬೇಕ. ಎಲ್ಲದನ್ನ ಬಿಟ್ಟು ಯುದ್ಧದಲ್ಲಿ ಏನಕ್ಕೆ ಹೋದ್ರು? ಸಂಪತ್ತನ್ನ ಗಳಿಸ್ಕೊಂಡ್ ಬಂದು ಮತ್ತೆ ಕುಟುಂಬವನ್ನ ಸಾಕೋದಕ್ಕಲ್ಲ, ಹೆಂಡತಿ ಜೊತೆಯಲ್ಲಿ ತಿರುಗಿ ಬಾಳೋದಕ್ಕಲ್ಲ. ಅಲ್ಲಿ ಹೋದ್ಮೇಲೆ ಅವನು ವಾಪಸ್ ಬರ್ತೇನೋ ಅನ್ನೋದು ಅವನಿಗೆ ಗೊತ್ತಿಲ್ಲ, ಭರವಸೆನೂ ಇಲ್ಲ. ಅದವನು ಗೊತ್ತು, ಹಿಂದಕ್ಕೆ ಬರೋದು ಇಲ್ಲ. ಆದರೂ ಕರೆಯುವಿಕೆಗೆ ಅದು ಹೋಗ್ಬಿಟ್ಟು ಹೋದ್ರು. ಯಾಕೆ? ಕರೆಯುವಿಕೆ ಅಂತದ್ದಾಗಿತ್ತು. ಪ್ರಿಯ ದೇವ ಜನರೇ, ಇವತ್ತು ನಮ್ಮಲ್ಲಿ ದೇವರಂತ ಕರೆಯುವಿಕೆನ ಇಟ್ಟಿದ್ದಾನೆ. ನಮ್ಮ ಕುಟುಂಬದಲ್ಲಿ ಅಂತ ಕರೆಯುವಿಕೆನ ಇಟ್ಟಿದ್ದಾನೆ. ನೀವು ಕೊಡಗುಗೆ ಹೋಗ್ರಿ, ಪ್ರತಿಯೊಂದು ಮನೆಯಲ್ಲಿ 5 ಮಂದಿ 6 ಮಂದಿ ಸೈನಿಕರಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೋಗಿ ಬೆಳಗಾವಿ ಕಡೆಗೆ ಹೋಗ್ರಿ, ಮನೆಗೊಬ್ರು ಸೈನಿಕರಿದ್ದಾರೆ. ಯಾಕೆ? ಅಭಿಮಾನ ರೀ. ದೇಶಕ್ಕಾಗಿ ಪ್ರಾಣ ಕೊಡೋದಕ್ಕೆ ಅಭಿಮಾನ. ಹೋದವರು ವಾಪಸ್ ಬರೋದಿಲ್ಲ ಅನ್ನೋದು ಗೊತ್ತು, ಬಂದರೆ ಅವ್ರ ಪುಣ್ಯ. ಆದ್ರೂ ತಮ್ಮ ಮಕ್ಕಳನ್ನ ಸೇನೆಗೆ. ಯಾಕೆ? ಅಭಿಮಾನ. ದೇಶಕ್ಕೋಸ್ಕರ ಪ್ರಾಣ ಕೊಡ್ತೇವೆ. ಅವ್ರೇನಂತಾರೆ? ವೀರ ಯೋಧರು. ನಾವ್ಯಾರು? ಎಂದಾದ್ರೂ ಕ್ರಿಸ್ತನಿಗಾಗಿ ಅಂತ ಆಲೋಚನೆ ಉಳ್ಳವರಾಗಿ, ಇಗೋ ಇದ್ದೇನೆ, ನನ್ನನ್ನು ಕಳಿಸು, ನನ್ನ ಮಕ್ಕಳನ್ನ ಕಳಿಸು, ನನ್ನ ಕುಟುಂಬವನ್ನ ಕಳಿಸು ಎಂದಾದ್ರೂ ನಾವು ಪ್ರಾರ್ಥನೆ ಮಾಡಿದ್ದೀವ? ದೇವರೇ, ನಿನ್ನ ಚಿತ್ತವಿದ್ರೆ ನನ್ನನ್ನು ನೀನು ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀವ? ದೇವರಿಗೆ ಅದು ಬೇಕಾಗಿದೆ. ಅಂತ ಮನಸ್ಸು ಬೇಕಾಗಿದೆ, ಅಂತ ತೀರ್ಮಾನ ಬೇಕಾಗಿದೆ. ಅದನ್ನ ಯೆಶಾಯನಲ್ಲಿ ಕಂಡು ಯೆಶಾಯನು ಅದನ್ನ ದೇವರ ಸನ್ನಿಧಾನದಲ್ಲಿ ಸ್ವೀಕಾರ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಅದನ್ನು ನೆರವೇರಿಸಿದ. ದೇವರ ಸಂಕಲ್ಪವು ಯೆಶಾಯನ ಜೀವಿತದಲ್ಲಿ ನೆರವೇರ. ದೇವರು ಹಾಕಿದ ಸವಾಲು ಆತನ ಮುಖಾಂತರವಾಗಿ ನೆರವೇರ. ಒಬ್ಬ ಯೇಸು ಕ್ರಿಸ್ತನಿಂದ ಇಡೀ ಮಾನವ ಕುಲವೇ ರಕ್ಷಿಸಲ್ಪಟ್ಟಿದೆ. ಹಾಗೆ ಒಬ್ಬ ಬೋಧಕನಿಂದ, ಒಬ್ಬ ಸೇವಕನಿಂದ, ಒಬ್ಬ ತನ್ನ ಪ್ರಜೆಯಿಂದ, ಒಬ್ಬ ತನ್ನ ದೇವರ ಮಗನಿಂದ, ದೇವರ ಮಗಳಿಂದ ಈ ಲೋಕದಲ್ಲಿ ದೇವರ ಚಿತ್ತ ನೆರವೇರುವಂತಾಗಿ ಆತನು ಬರುವಾಗ ಆತನು ತನ್ನ ಶ್ರಮೆಯ ಫಲವನ್ನ ಕಂಡು ಸಂತೋಷಪಟ್ಟ. ಯಾಕಂತಂದ್ರೆ ಆತನ ಪರಿಶುದ್ಧತೆ ಎಂಬ ಕೆಂಡ ಈಗಾಗಲೇ ನಮಗೆ ಮುಟ್ಟಿದೆ.
ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಆ ಪರಿಶುದ್ಧಾತ್ಮನ ಕೆಂಡವನ್ನು ನಮ್ಮ ಮೇಲೆ ಮುಚ್ಚಿದ, ನಮ್ಮನ್ನು ಶುದ್ಧ ಮಾಡಿದ್ದ. ಈಗ ನಾವು ಆತನ ಚಿತ್ತಕ್ಕೆ ಒಳಗಾಗಬೇಕಾಗಿದೆ, ವಿಧೇಯರಾಗಬೇಕಾಗಿದೆ, ನಮ್ಮನ್ನು ಒಪ್ಪಿಸ್ಕೊಡ್ಬೇಕಾಗಿದೆ. ಯೆಶಾಯನ ಹಾಗೆ ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ ಹೇಳಬೇಕು. ಆತನು ಈಗ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದ. ಆತನ ಬೇಗನೆ ಬರಬೇಕಾದ್ರೆ ಆತನ ಬರಣವನ್ನ ಶೀಘ್ರಗೊಳಿಸಬೇಕಾದದ್ದು ನಾನು ಮತ್ತು ಯೆಶಾಯನನ್ನ ಕರೆದಂತ ದೇವರು ನಮ್ಮನ್ನ ಕರೆದಿದ್ದ. ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವುದು ಎಂಬುದಾಗಿ ಕುಟುಂಬವಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ಒಬ್ಬನನ್ನ ಆರಿಸ್ಕೊಂಡಿಲ್ಲ. ನನ್ನೊಬ್ಬನ ಕರೆದಿದ್ದಾನೆ ಅಂದ್ರೆ ನನ್ನೊಬ್ಬನೇ ದೇವರು ಕರೆದಿದ್ದ. ನನ್ನ ಸಂತಾನವನ್ನೇ ಕರೆದಿದ್ದ, ನನ್ನ ಕುಟುಂಬವನ್ನೇ ಕರೆದಿದ್ದ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸಹ ದೇವರ ಸೇವಕರಾಗಿದ್ದಾರೆ, ದೇವರ ಸೇವಕಿಯರಾಗಿದ್ದಾರೆ. ಪ್ರಿಯ ದೇವ ಜನರೇ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ ಆ ಸೆರೆಫಿಯರ ಕೆಂಡ ನಮ್ಮನ್ನು ಮುಟ್ಟಬೇಕಾಗಿದೆ. ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ದುರವಸ್ಥೆಯನ್ನು ತೆಗೆದು ಹಾಕಬೇಕಾಗಿದೆ. ನಾವು ಈ ಲೋಕದಲ್ಲಿ ಹೇಡಿಗಳಂತೆ ಬದುಕಬೇಕಾಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ಹೇಡಿಗಳು ದೇವರ ರಾಜ್ಯಕ್ಕೆ ಸಿದ್ಧರಾಗುವುದಿಲ್ಲ, ದೇವರ ರಾಜ್ಯಕ್ಕೆ ಯೋಗ್ಯರ. ನನ್ನನ್ನು ಕಳಿಸಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸಿ ಎಂಬುದಾಗಿ ಹೇಳುವಾಗ ಹೇಡಿಗಳಿಂದ ಮಾತುಗಳು ಬರೋದಿಲ್ಲ. ಅದು ತಯಾರಾಗಿ ಬಂದಂತ ಮಾತು. ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧನಾದ, ಈ ಲೋಕದ ಮಾನವರ ಹಿತಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಕೊಟ್ಟಂತ ಮಾತು ಯೆಶಾಯನದಾಗಿ. ಪ್ರಿಯ ದೇವ ಜನರೇ, ಕೊನೆ ಕಾಲದಲ್ಲಿ ಅಂತ ಪ್ರವಾದಿಗಳನ್ನ ತನ್ನ ಕುಟುಂಬಗಳ, ತನ್ನ ಭಕ್ತರ ಕುಟುಂಬ ಮನೆಗಳಲ್ಲಿ ದೇವರು ಹುಡುಕ್ತಿದ್ದ. ನಮ್ಮಲ್ಲಿ ಇರಬಹುದು, ನಮಗ್ ಗೊತ್ತಿಲ್ಲ. ಹೇಗೆ ಪ್ರವಾದಿಗಳಿಗೆ ಗೊತ್ತಿರ್ಲಿಲ್ವೋ ಹಾಗೆ ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಮ್ಮ ಮೊಮ್ಮಕ್ಕಳಿಗೂ ಗೊತ್ತಿಲ್ಲ, ಮುಂದಿನ ಸಂತತಿಯವ್ರಿಗೂ ಗೊತ್ತಿರೋದು. ಆದ್ರೆ ದೇವರ ಕರಿವೇಕ ಮಾತ್ರ ಮೊದಲೇ ಆಗೋಗಿದೆ. ಆ ಕರೆಯುವ ಪ್ರಕಾರ ದೇವರು ಕರಿತಾನೆ, ಅಲ್ಲಿ ನಾವು ಹೇಡಿಗಳಾಗಬಾರ್ದು. ಇವತ್ತು ಆ ಕರಿವಿಕೆ ನಮಗೆ ಬಂದ್ರೆ, ಹೇಗೆ ಆ ಸೈನಿಕರು ಎಲ್ಲವನ್ನ ಬಿಟ್ಟು ಯುದ್ಧಕ್ಕೆ ಹೋದ್ರು, ಹಾಗೆ ನಾವೆಲ್ಲವನ್ನ ಬಿಟ್ಟು ದೇವರ ಸೇನೆಯಲ್ಲಿ ದೇವರ ಸುವಾರ್ತೆಗೋಸ್ಕರ ನಾವು ಆತನ ಜೊತೆಲಿ ಹೋಗ್ಬೇಕು. ಅದಕ್ಕಾಗಿ ಸ್ವಾಮಿ ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ನಮ್ಮನ್ನು ಉಪಯೋಗಿಸ್ತಿದ್ದಾನೆ. ಯೆಶಾಯನ ಮುಖಾಂತರವಾಗಿ ತನ್ನ ಕರಿವಿಕೆಯನ್ನ ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕವಾದ ಬದುಕಿನಲ್ಲಿ ತಾನು ನಿರೂಪಿಸ್ತಿದ್ದಾನೆ. ಪ್ರಿಯ ದೇವ ಜನರೇ, ಆತನ ಕರೆಯುವಿಕೆಗೆ ನಾವು ಸಿದ್ಧರಾಗೋಣ. ಯೆಶಾಯನ ಹಾಗೆ ಒಂದು ವೇಳೆ ಆತನ ಚಿತ್ತ ನಮ್ಮನ್ನ ಆತನ ಸೇವೆಯಲ್ಲಿ ಉಪಯೋಗಿಸೋದಾದರೆ, ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬತಕ್ಕಂಥ ತೀರ್ಮಾನ ನಮ್ಮದಾಗಿರಲಿ. ಅದಕ್ಕಾಗಿ ದೇವರು ನಮ್ಮನ್ನು ನಡೆಸಿ ಆತನ ಪರಿಶುದ್ಧವಾದಂತ ಆ ಕೆಂಡ ನಮ್ಮನ್ನು ಮುಟ್ಟಲಿ, ನಮ್ಮನ್ನು ಶುದ್ಧ ಮಾಡಲಿ. ಆತನ ಮಹಿಮೆಯ ಪ್ರಭಾವವನ್ನ ನೋಡುವುದಕ್ಕೆ ನಮ್ಮನ್ನ, ನಮ್ಮ ಕುಟುಂಬ, ಮಕ್ಕಳ, ನಮ್ಮ ಸಂತಾನವನ್ನ ದೇವರು ಯೋಗ್ಯರನ್ನು. ಅದು ತಾನೇ ಈ ದಿನದ ಪಾಠದ ತಿರುಳಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇದಕ್ಕಿಂತ ಹೆಚ್ಚಾಗಿ ಇನ್ನು ಏನಾದ್ರೂ ಹೇಳೋದು ನಿಮಗಿದ್ರೆ ದಯಮಾಡಿ ನೀವು ಹೇಳ್ಬೋದು. ಆದ್ರೆ ಈ ವಿಷಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಧಾರಾಳವಾಗಿ ನೀವು ಕೇಳ್ಬಹುದು. ದೇವರ ಆತ್ಮನು ನಮಗೆ ಸಹಾಯ ಮಾಡ್ತಾನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ವಿಷಯಗಳನ್ನ ಇನ್ನಷ್ಟು ಎತ್ತರಕ್ಕೆ ತಿಳಿದುಕೊಳ್ಳೋಣ. ಇಲ್ಲವಾದರೆ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿ. ಇವತ್ತು ನಾವು ಮಾಡಬೇಕಾದ ಪ್ರಾರ್ಥನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಿ. ಸ್ವಾಮಿ, ಈಗೋ ಕುಟುಂಬವಾಗಿ ನಾವು ನಮ್ಮನ್ನು ನಿನಗೆ ಒಪ್ಪಿಸ್ತೇವೆ. ನಿನ್ನ ಕರಿವಿಕೆ ಇದ್ರೆ ಈಗೋ ನಾವಿದ್ದೇವೆ, ನಾನಿದ್ದೇವೆ. ಇದು ನಮ್ಮ ಪ್ರಾರ್ಥನೆ ಆಗ್ಬೇಕು. ಹಾಗೆ ಪ್ರಾರ್ಥನೆ ಮಾಡೋಣ. ಹಾಗೆ ಕಷ್ಟ, ಸಂಕಟ, ಸಮಸ್ಯೆ, ಶೋಧನೆ, ನೋವುಗಳಿದ್ರೆ ಅವುಗಳನ್ನ ದೇವರ ಮುಂದೆ ತರೋಣ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಪರಿಶುದ್ಧವಾದಂತ ಕೆಂಡ ನಮ್ಮನ್ನು ಮುಟ್ಟುವಾಗ ನಮ್ಮ ಕಾಯಿಲೆ, ನಮ್ಮ ದುಃಖ, ನಮ್ಮ ಚಿಂತೆ, ನೋವು, ಹೇಡಿತನ ಏನಿದ್ರು ತೆಗೆದು ಹಾಕಲ್ಪಡ್ತದೆ. ನಾವು ವೀರ ಯೋಧರಾಗಿ ದೇವರ ಚಿತ್ತಕ್ಕೆ ಒಪ್ಪಿಸ, ಅದು ದೇವರಲ್ಲಿರ್ತಕ್ಕಂಥ ಸವಾಲು. ಯಾಕಂತಂದ್ರೆ ಆತನೇ ಅದನ್ನ ತನ್ನ ಸವಾಲನ್ನಾಗಿ ಸ್ವೀಕರಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆಗೆ ಹೋಗೋಣ. ಏನಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನನ್ನ ಜೊತೆಯಲ್ಲಿ ಇವತ್ತು ಪ್ರಾರ್ಥನೆಗಾಗಿ
ಯಶವಂತ್ ಅವ್ರು ಇದ್ದಾರೆ, ಅವರು ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಇದ್ದೀರಾ ಯಶವಂತ್ ಸರ್? ಮಾಡೋಣ. ನಮ್ಮ ಹೇಗಾದ್ರೂ ಪ್ರಾರ್ಥನೆ. ಓಕೆ, ಸಹೋದರ KP ರವಿ ಅವರ ಕುಟುಂಬಕ್ಕಾಗಿ, ಅವರ ಸಭೆಗಾಗಿ, ಅವರ ವೈಯಕ್ತಿಕವಾದಂತ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರ ಜಾನ್ ಡೇವಿಡ್ ಅವರ ಶ್ರೀಮತಿ ನ್ಯಾನ್ಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇಶದಲ್ಲಿ ನಡೀತಕ್ಕಂತ ಈ ಯುದ್ಧಕ್ಕಾಗಿ ಪ್ರಾರ್ಥನೆ ಮಾಡೋಣ. ವಿಕ್ರಮ್ ಮತ್ತೆ ದಯಾನಂದ್ ಅವ್ರಿಗೋಸ್ಕರ ಓಕೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ಇದ್ದು ಯಾವ ಅಪಾಯಗಳು, ಅಪಘಾತಗಳು, ಯಾವ ತರವಾದಂತಹ ನೋವುಗಳು, ಕಾಯಿಲೆಗಳು ನಮಗೆ ಬಾರದಂತೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ, ಈ ಸಾಯಂಕಾಲದಲ್ಲಿ ಸಬ್ಬತ್ ಶಾಲೆಯಲ್ಲಿ ಭಾಗವಹಿಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಯಲ್ಲಿ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ ಕರ್ತನೆ. ಇವತ್ತಿನ ಪಾಠವನ್ನ ಅದ್ಭುತವಾಗಿ ನಡೆಸಿಕೊಟ್ಟಂತ ಬೋಧಕರನ್ನು ಕೂಡ ನೀನು ಆಶೀರ್ವದಿಸು. ಆ ಸಬ್ಬತ್ ಶಾಲೆಯನ್ನ ಬರೀ ಕೇಳಿಸಿಕೊಳ್ಳುವುದಷ್ಟೇ ಅಲ್ಲ ಸ್ವಾಮಿ, ಆ ಸಬ್ಬತ್ ಶಾಲೆ ಪಾಠದ ಯಾವ ರೀತಿ ನಮಗೆ ತಿಳಿಸಲ್ಪಟ್ಟಿದೆಯೋ ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಪ್ರತಿ ದಿನವೂ ನಿನ್ನ ವಾಕ್ಯಗಳನ್ನು ಕೇಳುವಾಗ ಆ ವಾಕ್ಯಗಳನ್ನ ಸ್ವಾಮಿ ನಾವು ಮರೆಯದೆ ಆ ವಾಕ್ಯಗಳನ್ನ ಇನ್ನೊಬ್ಬರಿಗೆ ತಿಳಿಸುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ಕರ್ತನೆ, ಅನೇಕರು ಪ್ರಾರ್ಥನೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಸ್ವಾಮಿ. ಅವರ ಹೆಸರುಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ KP ರವಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಸಭೆಯನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರು ನಿನ್ನನ್ನು ಕೇಳುವಾಗ ಅವರಿಗೆ ಸದತೋರನ್ನು ದಯಪಾಲಿಸಿ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಲೋಕೇಶ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡುತ್ತಾ ಬಂದದ್ದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಯಾವುದಾದರೂ ತೊಂದರೆಗಳಿದ್ದಂತಹ ಪಕ್ಷದಲ್ಲಿ ಆ ತೊಂದರೆಗಳಿಂದ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನೀನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ವಿಶೇಷವಾಗಿ ಪ್ರೇಮನಾಥ್ ಕೋಲ್ಕಾರ್ ಅವರ ಕುಟುಂಬದಲ್ಲಿ ಇರತಕ್ಕಂಥವರನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರು ಹೇಳಿರತಕ್ಕಂಥ ಎಲ್ಲ ಹೆಸರುಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸ್ವಾಮಿ, ಅವರಿಗೆ ಸದತ್ವವನ್ನು ದಯಪಾಲಿಸಿ, ಹೌದು ನಮ್ಮ ದೇವರು ನನಗೆ ಬೇಕಾದಂತ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಇನ್ನು ವಿಶೇಷವಾಗಿ ವರಲಕ್ಷ್ಮಿ ಅವರ ಕುಟುಂಬವನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಅವರನ್ನು ಕೂಡ ನೀನು ವಿಶೇಷವಾಗಿ ನೀನು ಆಶೀರ್ವದಿಸು. ಅವರು ಕೂಡ ಸ್ವಾಮಿ ಪ್ರತಿ ಬೆಳಗಿನ ಜಾವದಲ್ಲಿ, ಪ್ರತಿ ಸಾಯಂಕಾಲದಲ್ಲಿ ಸ್ವಾಮಿ ನಿನಗೋಸ್ಕರ ಅವರು ಬಂದು ರಾಗಗಳನ್ನು ಹಾಡುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರ ಕುಟುಂಬದಲ್ಲಿರತಕ್ಕಂಥ ಕುಂದು ಕೊರತೆಗಳನ್ನ ಅವರು ಅನೇಕರಿಗೆ ಪ್ರಾರ್ಥನೆ ಮಾಡಿ ಎಂದು ಕೇಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಕೂಡ ನೀನು ಬಲವನಾಗಿದ್ದಿ. ಅವರನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರ ನೋವುಗಳಿಂದ, ಅವರ ಕಾಯಿಲೆಗಳಿಂದ ಬಿಡುಗಡೆ ಮಾಡಿ, ಆ ಮಕ್ಕಳು ಕೂಡ ಸ್ವಾಮಿ
ನೀನೇ ನಿಜವಾದಂತ ದೇವರೆಂದು ತಿಳಿದುಕೊಳ್ಳುವ ಹಾಗೆ ನೀನು ಅವರ ಜೊತೆಯಲ್ಲಿ ಮಾತನಾಡು. ಇನ್ನು ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಅವರನ್ನು ಕೂಡ ಆಶೀರ್ವದಿಸು ಕರ್ತನೆ. ಅವರ ತೊಂದರೆಯನ್ನ ನೀನು ಬಲವನಾಗಿದ್ದಿ, ಅವರ ಮಿಸಸ್ ಅವರ ಕಾಯಿಲೆಯನ್ನೇ ನೀನು ಬಲವನಾಗಿದ್ದಿ ಕರ್ತನೆ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಅವರನ್ನು ಮುಟ್ಟಿ ಇರ್ತಕ್ಕಂಥ ಎಲ್ಲ ಕಾಯಿಲೆಗಳಿಂದ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ಅವರಿಗೆ ಬೇಕಾದಂತ ಧೈರ್ಯವನ್ನು ಕೊಟ್ಟು ಕರ್ತನೆ ನೀನೇ ಆ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಹೇಮಲತಾ ಭಕ್ತರಾಜ್ ಅವರನ್ನ, ಅವರ ಕುಟುಂಬವನ್ನ, ಕರ್ತನೆ ಅವರ 2 ಮಕ್ಕಳನ್ನ ಅವರ ಸೊಸೆಯನ್ನು ಕೂಡ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಅವರನ್ನು ಕೂಡ ವಿಶೇಷವಾಗಿ ನಿನ್ನ ಆಶೀರ್ವದಿಸು ಸ್ವಾಮಿ. ಅವರು ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆಯುವಾಗ ಯಾವ ಸೈತಾನನ ಶೋಧನೆ ಕೂಡ ಅಲ್ಲಿ ಬಾರದಂತೆ ನೀನೇ ಆ ಕುಟುಂಬವನ್ನು ಅದ್ಭುತವಾಗಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಇನ್ನು ಯಾವುದಾದ್ರೂ ಹೆಸರುಗಳನ್ನ ಬಿಟ್ಟಂತ ಪಕ್ಷದಲ್ಲಿ ನೀನು ಆ ಹೆಸರುಗಳನ್ನ ಬಲ್ಲವನಾಗಿದ್ದಿ ಸ್ವಾಮಿ. ಅವರ ನೋವುಗಳನ್ನು ನೀನು ತಿಳಿದವನಾಗಿದ್ದಿ ಕರ್ತನೆ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಆ ಮಕ್ಕಳನ್ನು ಕೂಡ ನೀನು ಮುಟ್ಟಿ ಆಶೀರ್ವದಿಸಿ ಪ್ರತಿ ಒಬ್ಬೊಬ್ಬರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಆರೋಗ್ಯವನ್ನ, ಬಲವನ್ನ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಅವರ ಮೇಲೆ ಸುರಿಸಿ ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಕುಟುಂಬವನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ನಮ್ಮ ಬಲಹೀನತೆಗಳನ್ನು ನೀನು ತಿಳಿದವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ ನಮ್ಮ ಪತ್ನಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆಕೆಯಲ್ಲಿರ್ತಕ್ಕಂಥ ಬಲಹೀನತೆಯನ್ನ, ಕಾಯಿಲೆಗಳನ್ನ ನೀನು ಬಲವನಾಗಿದ್ದಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಅವರನ್ನು ಮುಟ್ಟಿ ಅವರಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳಿಂದ ಬಿಡುಗಡೆ ಮಾಡಿ ಅವರನ್ನು ನಡೆಸು. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸುವಂತ ಬೋಧಕರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಅವರು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸುವಾಗ ಇನ್ನು ಅನೇಕರು ಇದರಲ್ಲಿ ಬಂದು ಸೇರಿ ನಿನ್ನ ವಾಕ್ಯಗಳನ್ನ ಸಾಯಂಕಾಲದಲ್ಲಿ ಮತ್ತು ಬೆಳಗಿನ ಜಾವದಲ್ಲಿ ಕೇಳಿ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಪ್ರತಿಯೊಬ್ಬೊಬ್ಬರಿಗೆ ನೀನು ಮಾಡಿಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಕೂಡಿ ಬಂದಿರುವಂತ ನಿನ್ನ ಭಕ್ತ ಮಂಡಳಿ ಸಂಗಡ, ಅವರ ಕುಟುಂಬ ಮಕ್ಕಳು ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಂದು ಕುಟುಂಬದ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತು ಈ ದಿನದ ಪಾಠವನ್ನ ಕಲಿಯಲು ಕೂಡಿ ಬಂದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆಯನ್ನು, ವಿಶೇಷ ಗೀತೆಯನ್ನು ಹಾಡಿದಂತ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಯಶವಂತ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಈ ಕೂಟಗಳು ಇನ್ನಷ್ಟು ಬಲ ಹೊಂದಬೇಕಾಗಿದೆ. ಜನರ ಹೃದಯಗಳನ್ನ ತಟ್ಟಬೇಕಾಗಿದೆ. ವಿಶ್ವಾಸಿಗಳು, ಸತ್ಯದ ಸಭೆಯ ದೇವ ಜನರು ಈ ಪಾಠಗಳಲ್ಲಿ ಭಾಗವಹಿಸಿ ಆತ್ಮನಿಂದ ನಡೆಸಲ್ಪಟ್ಟು ಈ ಮಹತ್ತರವಾದಂತ ಸತ್ಯವನ್ನ ತಿಳಿಯಬೇಕಾಗಿದೆ. ದೇವರ ಈ ಯೋಜನೆಯಲ್ಲಿ ಪಾಲು ಹೊಂದಬೇಕಾಗಿದೆ. ದೇವರ ಮಹಿಮೆಯ ರಾಜ್ಯಕ್ಕಾಗಿ ದುಡಿಬೇಕಾಗಿದೆ. ಇದಕ್ಕಾಗಿ ನಮ್ಮ ಪ್ರಾರ್ಥನೆ ಮತ್ತು ಎಲ್ಲಾ ವಿಧವಾದಂತ ಸಹಕಾರ ಅತ್ಯಗತ್ಯವಾಗಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ಸಹಕರಿಸೋಣ. ನಾವೆಲ್ಲರೂ ದಿನನಿತ್ಯವೂ ಈ ಸೇವೆಯಲ್ಲಿ ಪಾಲು ಹೊಂದಿ ದೇವರನ್ನ ಘನಪಡಿಸೋಣ. ಈ ದೇವರು, ಈ ರಾತ್ರಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆರೋಗ್ಯ, ಸುಕ್ಷೇಮ, ಸಮಾಧಾನ, ನೆಮ್ಮದಿಯನ್ನು ಕೊಡಲಿ. ಬೆಳಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತೆ
ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕಾರ್ಯ ಮಾಡಲಿ. ಅಲ್ಲಿ ತನಕ ದೇವರ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ಕೃಪಾ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ ಶುಭರಾತ್ರಿನೇ ಹೇಳ್ತೇನೆ. ದೇವರು ನಮ್ಮನ್ನು ಧನ್ಯವಾದ ಬೋಧಕರೇ, ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಕುಟುಂಬ